ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಶ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾಣಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಂ ಪ್ರಣಮತ್ಕಾಮಧೇನುಂಚ ಭಜತ್ವೃತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮದ್ವೇಷ ಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ಕಾರ್ತೀಕ ಮಾಸದ ಪರ್ವಕಾಲದಲ್ಲಿ ಶ್ರೀರಾಮಾಯಣದ ಪ್ರಪಂಚ ಮಾಲಿಕೆಯಲ್ಲಿ 5ನೇ ಕಾಂಡವಾಗಿ ಸುಂದರಕಾಂಡದ ಚಿಂತನೆಯನ್ನು ಒಂದು ವಾರ ನಾವು ನೀವು ಸೇರಿ ಚಿಂತನೆಯನ್ನು ಮಾಡೋಣ ಅಂತ ಹರಿಯ ಇಚ್ಛೆ. ಆ ಪ್ರಕಾರ ನಾವು ಚಿಂತನೆಯನ್ನು ಯಥಾಶಕ್ತಿ ಯಥಾಮತಿ ಮಾಡೋಣ. ಶ್ರೀರಾಮಾಯಣ ಮೂಲ ರಾಮಾಯಣ ಮಹಾಭಾರತ ಎರಡು ಮಹಾಗ್ರಂಥಗಳು. ವೈದಿಕ ಪರಂಪರೆಯಲ್ಲಿ ಎರಡು ಕಣ್ಣುಗಳಿದ್ದ ಹಾಗೆ ಮಹಾಭಾರತ ರಾಮಾಯಣ. ಮಹಾಭಾರತ ವೇದವ್ಯಾಸ ದೇವರು ಬರೆದಿದ್ದು, ಸಾಕ್ಷಾತ್ ಪರಮಾತ್ಮ ಬರೆದಿದ್ದು ಮಹಾಭಾರತವನ್ನು. ರಾಮಾಯಣವನ್ನು ಕೂಡ ಹಯಗ್ರೀವ ರೂಪದಿಂದ ಚತುರ್ಮುಖನಿಗೆ ಉಪದೇಶ ಮಾಡಿದ್ದು ಪರಮಾತ್ಮ. ಅದು 100 ಕೋಟಿ ಶ್ಲೋಕದಿಂದ, ಶತಕೋಟಿ ಶ್ಲೋಕದಿಂದ ರಾಮಾಯಣ ಇದೆ. ಆಮೇಲೆ ಅದನ್ನು ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕದಿಂದ ವಾಲ್ಮೀಕಿ ರಾಮಾಯಣ ಅಂತ ಮಾಡಿದರು. ಬಹಳ ಅತ್ಯುತ್ತಮ ಗ್ರಂಥ, ಕಾವ್ಯಮಯವಾಗಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. 24,000 ಶ್ಲೋಕಗಳು. 24,000 ಶ್ಲೋಕಗಳು. ಅದಕ್ಕೆ ಮತ್ತೆ ನಾರಾಯಣ ಪಂಡಿತಾಚಾರ್ಯರು ವಿರಚಿತ ಸಂಗ್ರಹ ರಾಮಾಯಣ ಅಂತ ಒಂದಿತ್ತು. ಆಮೇಲೆ ಹನುಮಂತನ ಅವತಾರವೇ ಕಲಿಯುಗದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಅವರು ರಚಿಸಿದ ಸುಂದರಕಾಂಡ ರಾಮಾಯಣ ಅಂತ, ಸುಂದರಕಾಂಡ ನಿರ್ಣಯ ಅಂತ. ಯಾಕೆ ಅಂದರೆ ಸಮುದ್ರವನ್ನು ಉಲ್ಲಂಘಿಸಿದ್ದು ಅವರು ಕೇವಲ 50 ಶ್ಲೋಕಗಳಲ್ಲಿ ಮಹಾಮಹಿಮೆಯನ್ನು ವರ್ಣಿಸಿದ್ದಾರೆ. ಸುಂದರಕಾಂಡವನ್ನು ವರ್ಣಿಸಿದ್ದಾರೆ. ಈ ರಾಮಾಯಣ ನೋಡಿ, ಸಕಲ ವೇದಗಳ ಅರ್ಥ ಪರಮಾತ್ಮ. ಸಕಲ ವೇದಗಳು ಮುಖ್ಯವಾಗಿ ಪರಮಾತ್ಮನನ್ನು ಹೇಳುತ್ತೆ, ಭಗವಂತನನ್ನು ಹೇಳುತ್ತೆ. ವೇದಗಳು ಭಗವಂತನನ್ನು ಪ್ರತಿಪಾದ್ಯ ಮಾಡಿದ್ದರೂ ನಾವು ಸಾಮಾನ್ಯವಾಗಿ ವೇದ ಓದಿದಾಗ ಪರಮಾತ್ಮನ ಪ್ರತಿಪಾದತ್ವ ನಮಗೆ ಅಷ್ಟು ಸಾಮಾನ್ಯ ಜನರಿಗೆ ಗೋಚರಿಸೋಲ್ಲ. ಯಾಕೆ ಅಂದರೆ ಅದರಲ್ಲಿ ಗಣಪತಿಯ ಬಗ್ಗೆ ಇದೆ, ಶಿವನ ಬಗ್ಗೆ ಇದೆ, ವರುಣನ ಬಗ್ಗೆ ಇದೆ, ಅಗ್ನಿಯ ಬಗ್ಗೆ ಇದೆ. ವೇದಗಳಲ್ಲಿ ಋಗ್ವೇದಗಳೆಲ್ಲ ಅವರ ಬಗ್ಗೆ ಇದೆ. ಮುಖ್ಯತಃ ಅವರ ಅಂತರ್ಯಾಮಿಯಾದ ಭಗವಂತನ ಬಗ್ಗೆ ಅಲ್ಲಿ ಬರುತ್ತೆ. ಆ ವೇದಗಳ ಅರ್ಥ ನಮ್ಮಂಥವರಿಗೆ ಆಗೋದು ಬಹಳ ಕಷ್ಟ. ಹಾಗಾಗಿ ಅದಕ್ಕೆ ಅರ್ಥ ಆಗಬೇಕು ಅಂತ ವೇದವ್ಯಾಸ ದೇವರು ಬ್ರಹ್ಮಸೂತ್ರ ಭಾಷ್ಯ ಅಂತ ಮೀಮಾಂಸಾ ಗ್ರಂಥ ರಚಿಸಿದರು. ಅದು ನಮಗೆ ಅರ್ಥ ಆಗಲ್ಲ. ಬ್ರಹ್ಮಸೂತ್ರ ಭಾಷ್ಯ ಅದು ಅರ್ಥ ಆಗಲ್ಲ. ಅದನ್ನು ನಾವು ಆ ವೇದಗಳನ್ನು ಯಾವ ಹಿನ್ನೆಲೆಯಲ್ಲಿ ನೋಡಬೇಕಂದ್ರೆ ಮಹಾಭಾರತವನ್ನು, ರಾಮಾಯಣವನ್ನು, ಭಾಗವತವನ್ನು ತೆಗೆದುಕೊಂಡು ನೋಡಿದಾಗ ಅದು ನಮಗೆ ಅರ್ಥ ಆಗತ್ತೆ. ರಾಮಾಯಣದಲ್ಲಿ 7 ಕಾಂಡಗಳು, ಅದರಲ್ಲಿ 5ನೆಯ ಕಾಂಡ ಸುಂದರಕಾಂಡ. ಹನುಮಂತ ಸುಂದರಕಾಂಡ ಯಾಕೆ ಅಂದರೆ ರಾಮ ಸುಂದರ, ಸೀತೆ ಸುಂದರಿ, ಹನುಮಂತ ಸುಂದರ. 3 ಸುಂದರಗಳಿರುವುದರಿಂದ ಅದರ ಮಹಿಮೆ 3ರ ಮಹಿಮೆ ಇರುತ್ತೆ. ಇದು ಸುಂದರಕಾಂಡ ಅಂತಲೇ ಬಂತು. ವಾಲ್ಮೀಕಿ ಮಹರ್ಷಿಗಳಾಗಲಿ ಅವರೇನು ಮಾಡ್ಬೋದಾಗಿತ್ತು, ಸೀತಾ ಅನ್ವೇಷಣೆ ಕಾಂಡ ಅಂತ ಬರಿಬೋದಾಗಿತ್ತು. ಸೀತಾ ಅನ್ವೇಷಣಾ ಕಾಂಡ, ಸೀತೆಯನ್ನು ಹುಡುಕುವುದೇ ಸುಂದರಕಾಂಡ.
ಸೀತಾ ಅನ್ವೇಷಣಾ ಕಾಂಡ ಅಂತ ಬರಬಹುದಾಗಿತ್ತು, ಅಥವಾ ಹನುಮಂತನ ಕಾಂಡ ಅಂತ ಬರಬಹುದಾಗಿತ್ತು, ಅಥವಾ ವಾನರ ಕಾಂಡ ಅಂತ ಬರಬಹುದಾಗಿತ್ತು. ಯಾಕೆ ಸುಂದರ ಕಾಂಡ ಅಂತ ಕೊಟ್ಟರು? ಹನುಮಂತ ಸುಂದರ, ಸುಂದರ ಹನುಮಂತ ಸುಂದರ. ಹನುಮಂತ ಸುಂದರ ಅಂದರೆ ಯಾವ ರೀತಿ ಸುಂದರ? ಹನುಮಂತ ಸುಂದರ ಅಂದರೆ ಸುಂದರವಾದ ಭಕ್ತಿ ಉಳ್ಳವನು ಭಗವಂತನ ಮೇಲೆ. ಸುಂದರವಾದ ಭಕ್ತಿ ಅಂದರೆ ವಿರೂಪ ಇಲ್ಲದ ಭಕ್ತಿ ಹೊಂದಿದವನು. ವಿರೂಪ ಇಲ್ಲದ ಭಕ್ತಿ ಅಂದರೆ ಮಲ ಇಲ್ಲದ ಭಕ್ತಿ ಹೊಂದಿದವನು. ಅಂದರೆ ಮಲ ಅಂದರೆ ಕಶ್ಮಲ, ಕಶ್ಮಲವಿಲ್ಲದ ಭಕ್ತಿ ಹೊಂದಿದವನು. ಆ ಸುಂದರನಾದ ಹನುಮಂತ ದೇವರು ಅಂದರೆ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರ ಮಹಿಮೆ ಇದರಲ್ಲಿ ಇರುವುದರಿಂದ ಸುಂದರ ಕಾಂಡ ಅಂತ ಇದಕ್ಕೆ ಕರೀತಾರೆ. ಅತಿ ಸುಂದರವಾದ ಕಾಂಡ ಬಹಳ. ಯಾಕೆ ಅಂದರೆ ನಾವು ಸಾಮಾನ್ಯ ಹನುಮಂತನನ್ನು ನೋಡಿದಾಗ ನಮಗೆ ಸಾಮಾನ್ಯ ಕಥೆಗಳ ಕಲ್ಪಿತ ಕಲೆ ನಮಗೆ ದೂರದರ್ಶನದಲ್ಲಿ ಬರೋದಾಗಲಿ ಕಥೆಗಳು ಬರೋದಾಗಲಿ ಏನಿದೆ ಅಂದರೆ ಹನುಮಂತ ಸೂರ್ಯನನ್ನು ನೋಡಲಿಕ್ಕೆ ಹೋದ, ಸೂರ್ಯ ಹಿಡ್ಕೊಂಡು ವಜ್ರಾಯುಧದಲ್ಲಿ ಹೊಡೆದ, ಹನುಮಂತ ಗಲ್ಲ ಹೀಗಾಯಿತು ಅಂತ. ಹನುಮಂತ ದೇವರು ಮುಖ್ಯ ಪ್ರಾಣದೇವರು. ಭಗವಂತ ಲಕ್ಷ್ಮಿಯನ್ನು ಬಿಟ್ಟರೆ ಇವರೇ ಬರೋರು. ಬ್ರಹ್ಮ ಇವರೆಲ್ಲಿ, ಸೂರ್ಯ ಎಲ್ಲಿ? ಇವರು ಸೂರ್ಯನೊಳಗಿದ್ದು, ಹನುಮಂತ ದೇವರು ಮುಖ್ಯ ಪ್ರಾಣ ದೇವರು ಸೂರ್ಯನೊಳಗಿದ್ದು ನಡೆಸಿದರೆ ಸೂರ್ಯ ಕ್ರಿಯೆ ನಡೆಸ್ತಾನೆ, ಇದು ನಡೆಸಲಿಕ್ಕಾಗಲ್ಲ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಆಚಾರ್ಯರು ಹೇಳ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ, ಹನಂ ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ ಅಂತ. ಹನ ಅಂದರೆ ಜ್ಞಾನ, ಜ್ಞಾನದಿಂದ ಭರಿತನಾದವನು ಹನುಮಂತ. ಆದ್ದರಿಂದ ಹನುಮಂತ ಮತಿಶಬ್ದಿತ. ಯಾಕೆ ಅಂದ್ರೆ ಅದನ್ನು ಹೇಳಿರೋರು ಹನುಮಂತನ ಅವತಾರಭೂತರಾದ ಮಧ್ವಾಚಾರ್ಯರು ಹೇಳಿರೋದು. ಹಾಗೆ ಹನುಮಂತನೇ ಯಾಕೆ ಅಷ್ಟು ಮಹತ್ವ? ಹನುಮಂತನಿಗೆ ಯಾಕೆ ಮಹತ್ವ ನೋಡಿ. ಇದರಲ್ಲಿ ರಾಮನ ಸರ್ವೋತ್ತಮತ್ವ, ಸರ್ವೋತ್ತಮ ರಾಮ, ಜೀವೋತ್ತಮ ಪ್ರಾಣದೇವ. ಜೀವೋತ್ತಮ ಸರ್ವೋತ್ತಮರ ಕಥೆ ತುಂಬಿದೆ ಇಲ್ಲಿ. ಹಾಗಾಗಿ ಇದು ಸುಂದರಕಾಂಡ. ಈ ಹನುಮಂತ ಮಾಡುವ ಭಕ್ತಿಗೂ ನಮ್ಮ ಭಕ್ತಿಗೂ ಏನು ವ್ಯತ್ಯಾಸ? ಹನುಮಂತನ ಭಕ್ತಿ ನಿರ್ಮಲ ಭಕ್ತಿ. ಹನುಮಂತ ನಿರಂತರವಾಗಿ ಭಗವಂತನನ್ನು ಉಪಾಸನೆ ಮಾಡ್ತಾನೆ, ಯಾವುದೇ ಅವನಿಗೆ ಬೇಡಿಕೆ ಇಲ್ಲ. ಹನುಮಂತ ಸೀತೆ ಎಲ್ಲ ಯುದ್ಧ ಮುಗಿದ ಮೇಲೆ ನೀನು ಬಹಳ ಸಹಾಯ ಮಾಡಿದ, ನಿನಗೆ ಏನು ಬೇಕು ಅಂದರೆ ನನಗೆ ನಿನ್ನಲ್ಲಿ ದಿನ ದಿನ ವೃದ್ಧಿಯಾಗುವ ಭಕ್ತಿಯನ್ನು ಕೊಡು ಅಂತ ಕೇಳ್ತಾನೆ ಹನುಮಂತ. ಮಹಾಭಾರತ ತಾತ್ಪರ್ಯದಲ್ಲಿ ಉಲ್ಲೇಖಿಸಿದ, ನನಗೆ ಏನೂ ಬೇಡ, ನೀನು ಬೇಕಷ್ಟೇ, ಮೋಕ್ಷನೂ ಬೇಡ, ನೀನೇ ಬೇಕು. ನೀನಿದ್ದಲ್ಲಿ ನನಗೆ ಮೋಕ್ಷ, ನೀನಿರ್ಬೇಕು ತಾನೆ, ನೀನು ಕೊಟ್ಟರೆ ಉಂಟು, ನೀನೇ ಬೇಕು ನನಗೆ, ಅಷ್ಟೇ. ನಮ್ದು ಹಾಗಲ್ಲ ರೀ. ನಾವು SLC ಪಾಸ್ ಆಗಬೇಕು ಅಂದ್ರೆ ಹನುಮಂತನ ಬರಬೇಕು, ಶನಿವಾರ ಅಂದ್ರೆ ಹನುಮಂತನ ಬರಬೇಕು, ಗುರುವಾರ ಅಂದ್ರೆ ರಾಯರಿಗೆ ಬರಬೇಕು. ನಮಗೆ ಪಾಸ್ ಆದರೆ, ನಮಗೆ ಕೆಲಸ ಸಿಕ್ಕರೆ, ನಮಗೆ ಮದುವೆ ಆದರೆ, ನಮಗೆ ಮಕ್ಕಳಾದರೆ ಮಾತ್ರ ನಿನ್ನ ಹತ್ರ ಬರ್ತೀವಿ ಅಂತ ನಾವು ವ್ಯಾಪಾರ ಮಾಡ್ತೀವಿ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಭಕ್ತಿ ಮಾಡಲ್ಲ. ನಮಗೂ ಅವ್ರಿಗೂ ಇರೋದು ಅದೇ ವ್ಯತ್ಯಾಸ. ನಾವು ಭಕ್ತಿ ಅವರ ರಾಘವೇಂದ್ರ ಸ್ವಾಮಿಗಳು ಭಕ್ತಿ ಮಾಡ್ತಾರೆ, ಅವರ ತಾರತಮ್ಯದಲ್ಲಿ ಹೋದರೆ ಹನುಮಂತ ದೇವರು ಜೀವೋತ್ತಮರು. ನಮ್ಮ ಭಕ್ತಿಗೆ ಏನು ಅಂತಂದ್ರೆ, ನಮ್ಮ ಭಕ್ತಿ ನಮಗೇನಾದರೂ ಕೊಟ್ಟರೆ ನಾವು ಭಕ್ತಿ ಮಾಡ್ತೀವಿ, ಕೊಡ್ಲಿಲ್ಲ ಅಂದರೆ ಮಾಡಲ್ಲ. ಅಯ್ಯೋ ನಾನಿಷ್ಟು ನಮಸ್ಕಾರ ಮಾಡಿದೆ, ನನಗೇನು ಕೊಡಲೇ ಇಲ್ಲ. ನಮಸ್ಕಾರ ಮಾಡಬೇಕಾದ್ರೆ ನನಗೆ ಏನು ಬೇಕು ಅನ್ನುವ ಫಲದ ಅಪೇಕ್ಷೆಯೇ ಹೆಚ್ಚು. ಹನುಮಂತನ ಬಗ್ಗೆ ಜ್ಞಾನ ಕಡಿಮೆ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಜ್ಞಾನ ಕಡಿಮೆ, ರಾಮನ ಬಗ್ಗೆ ಜ್ಞಾನ ಕಡಿಮೆ, ಅವನ ಮೇಲೆ ಭಕ್ತಿ ಕಡಿಮೆ. ನನಗೆ ಇದು ಬೇಕು, ನಾನು ನಮಸ್ಕಾರ ಮಾಡ್ತೀನಿ. ಅಂಗಡಿನಲ್ಲೋಗಿ ನಾನು ದುಡ್ಡು ಕೊಡ್ತೀನಿ, ನನಗೆ ಅಕ್ಕಿ ಕೊಡೋದು, ಇದೇ ವ್ಯಾಪಾರ ನಾವು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಹನುಮಂತನ ಭಕ್ತಿ ಯಾವ ದೇವತೆಗಳಿಗೆ ಬರಲ್ಲ, ಇನ್ನು ನಮಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಹೇಳ್ತಾರೆ, ಯಸ್ತೇ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತ್ವಯ ಚಲೈಕ ಭಕ್ತಿ ಸಜೀವಮಾನೋ ನಪರ ಕಥಂಚಿತ್ ತಜ್ಜೀವಂ ಮೇ ತ್ವದಿಕಂ ಸಮಸ್ತಾತ್ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹಾಸ ವಿವರ್ಜಿತಾ ಸದಾ ಅನುಗ್ರಹಸ್ತೆ ಮೈಚೈವಮೇವ ನಿರೂಪದೌತೋ ಮಮ ಸರ್ವಕಾಮಃ. ಹನುಮಂತ ದೇವರು ಕೇಳ್ತಾರೆ, ನನಗೆ ವೈರಾಗ್ಯ ಕೊಡು ಸ್ವಾಮಿ, ನಿನ್ನ ಪಾದಗಳಲ್ಲಿ ಅಚಲ ಭಕ್ತಿಯನ್ನು ಕೊಡು. ಒಂದೇ ತರಹದ ಭಕ್ತಿ ಇವತ್ತೇ ಇದ್ದಿದ್ದು ನಾಳೆ, ನಾಳೆ ಇದ್ದಿದ್ದು ನಾಡಿದ್ದಾಗಲ್ಲ, ನಿರಂತರವಾಗಿ ವರ್ಧಿಸುವುದು, ನಿರಂತರವಾಗಿ ಹೆಚ್ಚಾಗುವ ಭಕ್ತಿಯನ್ನು ಕೊಡು ನನಗೆ ಅಂತ ಕೇಳ್ತಾರೆ. ನಿನ್ನ ಅನುಗ್ರಹ ಬೇಕು, ಅದನ್ನು ಕೇಳ್ತಾರೆ ಹನುಮಂತ ದೇವರು. ಅದಕ್ಕೋಸ್ಕರ ಹನುಮಂತ ದೇವರು ಜೀವೋತ್ತಮರು. ಸಕಲ ಜೀವರಲ್ಲಿ, ಚರಾಚರ ಜೀವಿಗಳಲ್ಲಿ
ಏನೇನು ಪ್ರಪಂಚದಲ್ಲಿ ಜೀವಿಗಳಿದಾವೋ ಎಲ್ಲ ಜೀವಗಳ ಅಂತರ್ಯಾಮಿಯಾಗಿ ಎಲ್ಲ ದೇವತೆಗಳ ಲಕ್ಷ್ಮೀ ಭಗವಂತನನ್ನು ಬಿಟ್ಟು ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರು ಭಗವಂತನ ಸೇವೆಯನ್ನು ಸಲ್ಲಿಸ್ತಾರೆ. ಅಂತಹ ವಾಯುದೇವರ ಕಥೆ ಅತಿ ಸುಂದರವಾಗಿದೆ. ಸೀತಾಮಾತೆಯನ್ನು ಬಿಡಿಸಿ ನೀವು ಕರೆಕ್ಟಾಗಿ ಹೋಗಬೇಕು ಅಂದರೆ ಸೀತಾಮಾತೆ ಅಂದರೆ ಸೀತೆ ಅಲ್ಲ, ಅವಳು ಸೀತಾ ಕೃತಿ. ಅದು ಸೀತೆಯನ್ನು ಅಪಹರಿಸುವ ಶಕ್ತಿ ರಾವಣನಿಗಿಲ್ಲ. ಸೀತೆಯನ್ನು ಬಿಟ್ಟು ರಾಮ ಇರೋದಿಲ್ಲ, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೀತೆ ರಾಮ ಯಾವಾಗಲೂ ಒಟ್ಟಿಗೆನೇ ಇರ್ತಾರೆ. ಲಕ್ಷ್ಮೀ ನಾರಾಯಣನಿಗೆ ವಿಯೋಗ ಇಲ್ಲ, ವಿಯೋಗ ಕಲ್ಪಿಸ್ಲಿಕ್ಕಾಗಲ್ಲ ನಾವು. ಸೀತೆ ತನ್ನ ಕೃತಿಯನ್ನು ನಿರ್ಮಿಸಿ ರಾವಣ ತನ್ನನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ತನ್ನಂತೆಯೇ ಆದ ಆಕೃತಿಯನ್ನು ನಿರ್ಮಿಸಿದೆ ಹೋಗುತ್ತೆ. ಅದು ಇನ್ನೂ ಒಂದು ಕಥೆ ಇದೆ. ಅಗ್ನಿದೇವರ ಮೇಲೆ ರಾವಣನಿಗೆ ನಂಬಿಕೆ ಇತ್ತು. ರಾವಣ ಅಗ್ನಿ ಹತ್ರ ಹೋಗಿ ಕೇಳಿದಾಗ ಅಗ್ನಿದೇವ ವೇದಾವತಿಯನ್ನು ಒಬ್ಬಳನ್ನು ತಂದಿಟ್ಟು ಸೀತೆಯ ತದ್ರೂಪ ಅವಳನ್ನು ತಂದಿಟ್ಟ. ಸೀತೆಯನ್ನು ಕೈಲಾಸಕ್ಕೆ ಶಿವನ ಹತ್ರ ಕಳಿಸ್ದ. ಶಿವ ಪೂಜೆ ಮಾಡ್ತಾ ಕೂತ್ಕೊಂಡ ಸೀತಾದೇವಿ ಅನ್ನುವಂತನೂ ಒಂದು ಕಥೆ ಇದೆ. ಅವನು ಅವಳೇ ಸೀತೆ ಅಂತ ಕರೆದುಕೊಂಡು ಹೋದ. ಆ ಸೀತೆಯ ಚಲನೆ ಬಲನೆ ಬರಬೇಕು ಅಂದ್ರೆ ಇಂದ್ರದೇವರು ಬಂದರು ಒಳಗಡೆಗೆ. ಇಂದ್ರದೇವರು ಬಂದು ಆ ಚಲನೆಯನ್ನು ಕೊಟ್ಟರು. ಸೀತೆ ತನ್ನ ಒಂದು ರೂಪವನ್ನು ಇಟ್ಲು. ಯಾಕೆ ಅಂದರೆ ವೇದವತಿಗೆ ಹನುಮಂತನು ಭೇಟಿಯಾಗಬೇಕು, ಹನುಮಂತನ ದರ್ಶನ ಮಾಡಿ ರಾಮನ ಅವರ ಏನು ಉಂಗುರ ಇತ್ತು, ಏನು ಅವರ ಸಂದೇಶ ಇತ್ತು ಹೇಳಲಿಕ್ಕೆ ವೇದಾವತಿಗೆ ಹೇಳಲ್ಲ ಪ್ರಾಣದೇವರು. ಅವರಿಬ್ಬರ ನಡುವೆ ನಡೆದಿದ್ದನ್ನ ಸೀತಾದೇವಿಗೆ ಹೇಳ್ತಾರೆ. ಸೀತಾದೇವಿಗೆ ನಮಸ್ಕಾರ ಮಾಡಬೇಕು ಅಂದರೆ ಆ ವೇದವತಿಗೆ ನಮಸ್ಕಾರ ಮಾಡಲ್ಲ ಪ್ರಾಣದೇವರು, ಯಾಕಂದರೆ ವೇದಾವತಿ ಬಹಳ ಕಡಿಮೆ. ಹಾಗಾಗಿ ಅಲ್ಲಿ ಸೀತೆಯ ಒಂದು ಅಂಶವೂ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಬಹಳ ಅದು ನಮ್ಮಲ್ಲಿ ತಪ್ಪುಪಡಿದೆ. ಹನುಮಂತ ದೇವರು ಸುಂದರ ಕಪಿಯಾಗಿ, ಯಾಕೆ ಇದನ್ನು ಹೇಳ್ತೀನಿ, ಕಪಿಯಾಗಿ ಅವರು ಅವತರಿಸಿದರು. ಕಪಿಯಾಗಿ ಅವರು ಅವತರಿಸಿದರು ಅಂತಲೇ ಹನುಮಂತ ದೇವರು ಕೋತಿಯಾಗಿ ಅವತರಿಸಿದರು ಅಂತ. ಆದರೆ ಎಲ್ಲ ಕೋತಿಗಳು ಹನುಮಂತ ದೇವರಲ್ಲ. ಭಗವಂತ ಮೀನಾಗಿ ಅವತರಿಸಿದ, ಮತ್ಸ್ಯನಾಗಿ ಅವತರಿಸಿದ. ಎಲ್ಲ ಮೀನು ಭಗವಂತ ಆಗ್ತಾನ? ಇಲ್ಲ. ಹನುಮಂತ ದೇವರು ಕೋತಿಯ ರೂಪದಲ್ಲಿ ಬಂದು ಅವತರಿಸಿದರು. ಕೋತಿಯನ್ನೇ ಹನುಮಂತ ದೇವರು ಅಂದ್ರೆ ನಮಗೆ ಪಾಪ. ಸಿಕ್ಕ ಕೋತಿಯನ್ನೆಲ್ಲ ನಾವು ಹನುಮಂತ ದೇವರು ಬಂದ ಅಂತಾರೆ ನಮಗೆ ಪಾಪ ಕಟ್ಟಿಟ್ಟಿದೆ. ಯಾಕೆಂದ್ರೆ ಕೋತಿ ಬೇರೆ, ಹನುಮಂತ ಬೇರೆ. ಹನುಮಂತ ಕೋತಿಯ ರೂಪವನ್ನು ತಾಳ್ದ. ಹಾಗಾಗಿ ಹನುಮಂತ ಆ ರೂಪವನ್ನು ತಾಳಿ ಆ ಪ್ರಾಣಿಗೆ ಮಹತ್ವವನ್ನು ಕೊಟ್ಟ. ಹಾಗೆ ನಾವು ತಿಳ್ಕೊಳ್ಬೇಕು. ಇದು ಸುಂದರಕಾಂಡ ರಾಮಾಯಣ ಅಂತ ಆಗತ್ತೆ. ಸುಂದರಕಾಂಡ ರಾಮಾಯಣದಲ್ಲಿ ಮೊದಲನೆಯದಾಗಿ ಹೇಳ್ತಾರೆ. ಇದನ್ನು ನಾವು ಇನ್ನೊಂದು ಸಾರಿ ನೋಡಬೇಕು ಅಂತಂದ್ರೆ, ಸುಂದರಕಾಂಡವೇ ಮಹಾಭಾರತದ ಉದ್ಯೋಗ ಪರ್ವ, ಉದ್ಯೋಗ ಪರ್ವವೇ ರಾಮಾಯಣದ ಸುಂದರಕಾಂಡ. ಹೇಗೆ? ಮಹಾಭಾರತದಲ್ಲಿ ಪಾಂಡವರ ರಾಯಭಾರಿಯಾಗಿ, ಪಾಂಡವರಲ್ಲಿ ಮುಖ್ಯ ಭೀಮಸೇನ, ಭೀಮಸೇನ ಪಾಂಡವರ ರಾಯಭಾರಿಯಾಗಿ ಕೃಷ್ಣ ಬಂದ ದುರ್ಯೋಧನನ ಹತ್ರ ರಾಯಭಾರಿ ಮಾಡಿದ. ಪಾಂಡವರಿಗಾಗಿ ಕೃಷ್ಣ ಪರಮಾತ್ಮ ಬಂದು ರಾಯಭಾರಿ ಮಾಡಿದ. ತನ್ನ ವಿಶ್ವರೂಪವನ್ನು ಅವರ ಸಭೆಯಲ್ಲಿ ತೋರಿಸಿದ. ದುರ್ಯೋಧನ ಅಜ್ಞಾನಿ ಯುದ್ಧ ಬೇಡಿದ, ಪತನಾದ. ಆದರೆ ಇಲ್ಲಿ ನೋಡಿ, ಇದು ಹೇಗೆ ಅಂದರೆ ಶ್ರೀರಾಮನ ರಾಯಭಾರ ಹನುಮಂತ ದೇವರು ಮಾಡಿದರು ಸೀತೆ ಹತ್ರ ಬಂದು. ಅಲ್ಲಿ ಕೃಷ್ಣ ಪರಮಾತ್ಮ ಭೀಮನಿಗಾಗಿ ರಾಯಭಾರ ಮಾಡಿದರು. ಇಲ್ಲಿ ಅದೇ ಭೀಮ ಹನುಮಂತ ಆ ಹನುಮಂತನು ರಾಮನಿಗಾಗಿ ರಾಯಭಾರ ಮಾಡಿದ. ಇದು ಉದ್ಯೋಗ ಪರ್ವ. ಆ ಪರ್ವ ಈ ಪರ್ವಕ್ಕೂ ಸಮ. ಇಲ್ಲಿ ಅವನು ವಿಶ್ವರೂಪ ತೋರಿಸಿದ ಕೃಷ್ಣ ಪರಮಾತ್ಮ ದುರ್ಯೋಧನ ಸಭೆಯಲ್ಲಿ. ಇಲ್ಲಿ ಹನುಮಂತ ಏನು ಮಾಡಿದ? ರಾವಣನ ಸಭೆಯಲ್ಲಿ ತನ್ನ ಪರಾಕ್ರಮದ ವಿಶ್ವರೂಪವನ್ನು ತೋರಿಸ್ದ. ಇಲ್ಲಿ ಅಲ್ಲಿ ಕೃಷ್ಣನನ್ನು ಕಟ್ಟಿ ಹಾಕಲಿಕ್ಕೆ ಹೋಗಿ ದುರ್ಯೋಧನ ಕೆಟ್ಟ. ಇಲ್ಲಿ ಹನುಮಂತನನ್ನು ಕಟ್ಟಿ ಹಾಕಲಿಕ್ಕೆ ಹೋಗಿ ರಾವಣ ಕೆಟ್ಟ. ಮಹಾಭಾರತದ ಉದ್ಯೋಗ ಪರ್ವವೇ ರಾಮಾಯಣದ ಸುಂದರಕಾಂಡ, ರಾಮಾಯಣದ ಸುಂದರಕಾಂಡವೇ ಮಹಾಭಾರತದ ಉದ್ಯೋಗ ಪರ್ವ. ಇಲ್ಲಿ ಜೀವೋತ್ತಮನಿಗಾಗಿ ಸರ್ವೋತ್ತಮನ ರಾಯಭಾರ, ಇಲ್ಲಿ ಸರ್ವೋತ್ತಮನಿಗಾಗಿ ಜೀವೋತ್ತಮನ ರಾಯಭಾರ. ಇದನ್ನು ನಾವು ತಿಳ್ಕೊಂಡ್ರೆ ರಾಮಾಯಣದ ಮಹತ್ವ ಬರುತ್ತೆ. ಈಗ ಸುಂದರಕಾಂಡ ನಿರ್ಣಯದಲ್ಲಿ ತಗೊಂಡ್ರೆ, ಸುಂದರಕಾಂಡ ನಿರ್ಣಯ ವಾಲ್ಮೀಕಿ ಋಷಿಗಳು 68 ಸರ್ಗಗಳಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ. 2810 ಶ್ಲೋಕಗಳಿವೆ. ಸಂಗ್ರಹ ರಾಮಾಯಣ ನಾರಾಯಣ
ಪಂಡಿತಾಚಾರ್ಯರು ಬರೆದ ಸಂಗ್ರಹ ರಾಮಾಯಣ ಸುಂದರಕಾಂಡದಲ್ಲಿ 339 ಶ್ಲೋಕಗಳಿವೆ. ತಾವೇ ಲಂಕೆಗೆ ಹಾರಿ ಮಾಡಿದ್ರಲ್ಲ ಮಧ್ವಾಚಾರ್ಯರು ಹನುಮಂತನ ಅವತಾರದಲ್ಲಿ, ಅವರು ಸುಂದರಕಾಂಡ ನಿರ್ಣಯವನ್ನು 50 ಶ್ಲೋಕಗಳಲ್ಲಿ ಮಾಡಿದ್ದಾರೆ. 50 ಶ್ಲೋಕ ಯಾಕೆ ಮಾಡಿದ್ದಾರೆ? ನಮಗೆ ಪಾರಾಯಣಕ್ಕೆ ಅನುಕೂಲ ಆಗಲಿ. 2810 ನಾವು ಪಾರಾಯಣ ಮಾಡಲ್ಲ, 339 ಪಾರಾಯಣ ಮಾಡಲ್ಲ, 50 ಶ್ಲೋಕನೂ ನಾವು ಪಾರಾಯಣ ಮಾಡೋಕ್ಕೆ ಕಷ್ಟ. ಹಾಗೆ ನಾವು ಪಾರಾಯಣ ಮಾಡಲಿಕ್ಕೆ ಅಷ್ಟೇ, ನಮಗೆ ಪಾರಾಯಣ ಮಾಡೋದಿಲ್ಲ. ಇದನ್ನ ನಮ್ಮ ಮಂತ್ರಾಲಯದ ಪ್ರಭುಗಳು ಇಡೀ ರಾಮಾಯಣ 24,000 ಶ್ಲೋಕಗಳಿಂದ ಕೇವಲ 11 ಶ್ಲೋಕದಲ್ಲಿ ಮಾಡಿದ್ದಾರೆ. 11 ಶ್ಲೋಕ ಮಾಡಿ ಪಾರಾಯಣ ಕೊಟ್ಟಿದ್ದಾರೆ. ಅದೂ ನಾವು ಮಾಡಲ್ಲ. ರಾಮಚಾರಿತ್ರ ಮಂಜರಿ ಅಂತ 11 ಶ್ಲೋಕಗಳನ್ನು ಮಾಡಿದ್ದಾರೆ. ಇಡೀ ರಾಮಾಯಣ 24,000 ಶ್ಲೋಕಗಳುಳ್ಳ ವಾಲ್ಮೀಕಿ ರಾಮಾಯಣವನ್ನು ಕೇವಲ 11 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದವರು ಗುರು ಸಾರ್ವಭೌಮರು. ಅದನ್ನು ನಾವು ಪಾರಾಯಣ ಮಾಡಬೇಕು. ಹಾಗಾಗಿ ಈ ರಾಮಾಯಣದ ಮಹತ್ವ ಬಹಳ ಇದೆ. ರಾಮಾಯಣ ಮೊದಲಿಗೆ ವಾಲ್ಮೀಕಿ ನಾರದರಿಗೆ ಕೇಳ್ತಾರೆ, ನನಗೆ ಸರ್ವ ಗುಣಗಳುಳ್ಳವನು, ಒಂದು 16-24 ಗುಣಗಳನ್ನು ಹೇಳ್ತಾನೆ. ಇವನು ಯಾರು ಅಂತ ನಾರದರಿಗೆ ಕೇಳ್ತಾರೆ. ಇವನು ಎಲ್ಲಿದ್ದಾನೆ, ಯಾರು ಇವನು? ನಾರದರು ಹೇಳ್ತಾರೆ, ನಿನಗೆ ಗೊತ್ತು, ಸುಮ್ಮನೆ ಕೇಳ್ತೀಯ, ಪರಮಾತ್ಮನೇ ಆ ಗುಣವುಳ್ಳವನು, ನೀನು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಗುಣಪೂರ್ಣ ಪರಮಾತ್ಮ, ಗುಣಪೂರ್ಣ ಪರಮಾತ್ಮ. ಅವನನ್ನು ಬಿಟ್ಟರೆ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಪ್ರಾಣದೇವರು, ಬ್ರಹ್ಮದೇವರು, ಪ್ರಾಣದೇವರು ಇವರು ಬರ್ತಾರೆ. ಹಾಗಾಗಿ ಗುಣಪೂರ್ಣ ಪರಮಾತ್ಮ ರಾಮನನ್ನು ನಾವು ಅನುಸರಿಸಬೇಕ್ರಿ. ರಾಮನನ್ನು ನಾವು ನಡತೆಯಲ್ಲಿ ಅನುಸರಿಸಬೇಕು. ಯಾಕೆ? ರಾಮಾಯಣವನ್ನು ನಾವು ಕೇಳಬೇಕು. ರಾಮನ ಹಾಗೆ ನಾವು ಬಾಳಬೇಕು, ರಾವಣನ ಹಾಗೆ ನಾವು ಆಗಬಾರ್ದು. ಅಲ್ಲಿ ಭೀಮಸೇನ ಪಾಂಡವರ ಹಾಗೆ ನಾವು ಬಾಳಬೇಕು, ದುರ್ಯೋಧನನ ಹಾಗೆ ನಾವು ಬಾಳಬಾರದು. ಈಗೇನಾಗಿದೆ ವಿಕೃತ, ಈಗಿನ ಸಮಾಜದಲ್ಲಿ ಯಾರು ರಾಕ್ಷಸರು ಅವರದೇ ವೈಭೀಕರಣ ಹಾಗಾಗಿದೆ. ಈ ರಾಮನನ್ನು ನೋಡ್ರಿ, ಒಬ್ಬ ಹೆಂಡತಿಗೆ ಗಂಡನಾಗಿ ನಡೆದುಕೊಳ್ಬೇಕಾ, ರಾಮನನ್ನು ನೋಡಿ ಕಲೀರಿ. ಒಬ್ಬ ಪತ್ನಿಗೆ ಪತಿಯಾಗಿ ನಡೆಯಬೇಕಾ, ರಾಮದೇವರನ್ನು ನೋಡಿ ಕಲೀರಿ. ಒಬ್ಬ ತಮ್ಮನಿಗೆ ಅಣ್ಣನಾಗಿ ಹೇಗಿರಬೇಕಾ, ರಾಮನನ್ನು ನೋಡಿ ಕಲೀರಿ. ಲಕ್ಷ್ಮಣನಿಗೆ ಅಣ್ಣ ಆದವನು. ಒಬ್ಬ ಸೇವಕನಿಗೆ ಸ್ವಾಮಿ ಹೇಗಾಗಿರಬೇಕು ಅದನ್ನು ರಾಮದೇವರನ್ನು ನೋಡಿ ಕಲೀರಿ. ಹನುಮಂತನಿಗೆ ಸ್ವಾಮಿ ಆದವನು. ಆಮೇಲೆ ಒಬ್ಬ ರಾಜ್ಯಭಾರ ಮಾಡ್ತಾನಲ್ಲ, ರಾಜ್ಯಭಾರ ಹೇಗೆ ಮಾಡ್ತಾನೆ ಅನ್ನುವುದನ್ನು ರಾಮನನ್ನು ನೋಡಿ. ರಾಮರಾಜ್ಯ ಅಂತಾರೆ. ರಾಮನ ರಾಜ್ಯ ಇಲ್ಲೇ ಇಲ್ಲ, ಅದು ರಾವಣ ರಾಜ್ಯನೇ. ರಾಮನನ್ನು ನೋಡಿ ಕಲಿಬೇಕು, ಹೇಗೆ ರಾಜ್ಯಭಾರ ಮಾಡಬೇಕು ಅಂತ. ಶಾಂತ ಚಿತ್ತ ಪಿತೃವಾಕ್ಯ ಪರಿಪಾಲನೆ ಹೇಗೆ ಮಾಡಬೇಕು, ರಾಮದೇವರನ್ನು ನೋಡಿ ಕಲಿಬೇಕು. ರಾಮದೇವರೇ ಆದರ್ಶ ವ್ಯಕ್ತಿ. ಕೃಷ್ಣನನ್ನು ನೋಡಿ ಕಲಿಯುವ ಯೋಗ್ಯತೆ ನಮಗಿಲ್ಲ. ಯಾಕೆಂದ್ರೆ ಕೃಷ್ಣನನ್ನು ಕಲಿಬೇಕು ಅಂದ್ರೆ ನಮಗೆ ಬರದೆ ದುರಾಲೋಚನೆ ಬರ್ತಾವೆ. ನಮಗೆ ಕೃಷ್ಣನ ಗುಣಗಳ ಬಗ್ಗೆ ಅಷ್ಟು ಸುಲಭ ಇಲ್ಲ ನಮಗೆ ಬರೋದು. ಕೃಷ್ಣನೂ ರಾಮನು ಬೇರೆ ಅಲ್ಲ. ಕೃಷ್ಣ ಹೇಳಿದ ಹಾಗೆ ಕೇಳು, ರಾಮ ನಡೆದ ಹಾಗೆ ನಡಿ ಅಂತ ಇರೋದು. ನಾವು ಕೇಳಲ್ಲ, ರಾಮ ಹೇಳ್ದಂಗೆ ಕೇಳ್ತೀವಿ, ಕೃಷ್ಣ ನಡೆದಂಗೆ ನಡಿತೀವಿ ಅಂತೀವಿ. ನಡಿಲಿಕ್ಕಾಗತ್ತ ನಮಗೆ ಕೃಷ್ಣನ ಹಾಗೆ? ಇಲ್ಲ. ರಾಮನ ಆದರ್ಶ, ರಾಮನನ್ನು ತೆಗೆದುಕೊಳ್ಳ್ರಿ. ಯಾವ ಗುಣಗಳ ಖನಿ ಅವನು, ಯಾವ ಗುಣನೂ ಅವನಲ್ಲಿ ಇಲ್ಲದಿದ್ದು ಇಲ್ಲೇ ಇಲ್ಲ, ಎಲ್ಲೂ ಇಲ್ಲ. ಆ ಥರ ರಾಮ, ಅವನು ಅತಿ ಸುಂದರ. ಅವನ ಪತ್ನಿ ಲಕ್ಷ್ಮಿ ಅತಿ ಸುಂದರಳು. ಅವನ ಸೇವಕ ಹನುಮಂತ ದೇವರು ಅತಿ ಸುಂದರ, ಮುಖ್ಯ ಪ್ರಾಣದೇವರು. ಇದರ ಮಹಿಮೆ ಮುಂದೆ ಉಪನಿಷತ್ನಲ್ಲಿ ಬರುತ್ತೆ. ಅದು ಬಂದಾಗ ಹೇಳ್ತೀನಿ. ಇದರಲ್ಲಿ ಮಹಿಮೆ ಬರುತ್ತೆ. ಇವರು ಏನು ಮಾಡಿದ್ರು, ಸುಂದರಕಾಂಡ ಆಗೋಕ್ಕಿಂತ ಮುಂಚೆ ಕಿಷ್ಕಿಂಧಾ ಕಾಂಡದಲ್ಲಿ ಕೊನೆಯಲ್ಲಿ ಕಪಿಗಳೆಲ್ಲ ಸೇರ್ತಾರೆ. ಸುಗ್ರೀವ 30 ದಿವಸ ಟೈಮ್ ಕೊಟ್ಟಿರ್ತಾನೆ. 30 ದಿವಸದಲ್ಲಿ ಸೀತಾಮಾತೆಯನ್ನು ಹುಡ್ಕೊಂಡು ಬರಬೇಕು, ಇಲ್ಲ ನೀವು ಮಗ ತೋರಿಸಿದ್ರೆ ನಿಮ್ಮನ್ನು ಶಿರಚ್ಛೇದ ಮಾಡ್ತೀನಿ ಅಂತ ಸುಗ್ರೀವಾಜ್ಞೆ ಆವಾಗಿಂದಾನೆ ಬಂದಿದ್ದು. ಸುಗ್ರೀವಾಜ್ಞೆ ಹೊರಡಿಸ್ಬಿಡ್ತಾರೆ. ಈ ನಮ್ಮ ಯಾವುದಕ್ಕೋ ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಈ ಸುಗ್ರೀವಾಜ್ಞೆ ನಾವು ನಿಜವಾದ ಸುಗ್ರೀವನೇ ಆಜ್ಞೆ ಹೊರಡಿಸಿದ್ದು. ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಆ ಸುಗ್ರೀವಾಜ್ಞೆ ಹೊರಡಿಸಿ 29 ದಿವಸ ಆಗತ್ತೆ, ಸೀತೆ ಸಿಗಲ್ಲ. ಎಲ್ಲಿದ್ದಾಳೆ ಅನ್ನೋದೇ ಗೊತ್ತಾಗಲ್ಲ ಯಾರಿಗೂ. ಆ ಹನುಮಂತ ದೇವರು ಇದಾರಲ್ಲ, ಸುಮ್ಮನೆ ಕೂತಿರ್ತಾರೆ. ಯಾರು ಕೇಳಲಿಕ್ಕೆ ಹೋಗಲ್ಲ, ನಾ ಹುಡುಕ್ತೀನಿ ಅಂತ ಹೇಳೋದಿಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಒಂದು ಕಡೆ ಕೂತಿರ್ತಾರೆ. ಯಾರು ಬಲ ಇರುತ್ತಾರೆ, ಯಾರಿಗೂ ಬುದ್ಧಿವಂತರು, ಅವರು ಹಾರಾಟ ಮಾಡಲ್ಲ ರೀ. ಎಂಟಿ ವೆದರ್ ಮೇಕ್ಸ್ ಮೋರ್ ನಾಯ್ಸ್ ಅಂತಾರಲ್ಲ, ಹಂಗೆ ಅವ್ರು ಸುಮ್ಮನೆ ಕೂತಿರ್ತಾರೆ. ಯಾರ ಕೇಳಿದ್ರೆ ಹೇಳೋಣ, ನಾವಾಗೇ ಯಾಕೆ ಮಾತಾಡಬೇಕು ಅಂತ ಹೇಳ್ತಾರೆ. ಅದು 29 ದಿವಸ ಎಲ್ಲ ಕಡೆ ಹುಡುಕಿದ್ರು, ಇವರು ಹುಡುಕಿದ್ರು, ಸಿಗಲಿಲ್ಲ, ಏನು ಮಾಡಲಿಲ್ಲ. ಆವಾಗ ಕಪಿಗಳೇನು ಮಾಡಿದ್ರು, ನಾವು ಇನ್ನು ಹೋಗುವುದು ಆಗಲ್ಲ, ಇನ್ನು 1 ದಿವಸ ಎದೆ ಹುಡುಕ್ಲಿಕ್ಕೆ ಆಗಲ್ಲ. ಇನ್ನು ಸುಗ್ರೀವನ ಹತ್ರ ಹೋದರೆ ಸುಗ್ರೀವ ನಮ್ಮನ್ನು ಸಾಯಿಸಿಬಿಡ್ತಾನೆ.
ನಮಗೇನು ಬೇಕು, ಕಾಡಿದೆ, ಕಾಡಿನಲ್ಲಿ ಹಣ್ಣು ಸಿಗತ್ತೆ, ನೀರು ಸಿಗತ್ತೆ, ನಮಗಿದೇ ಸಾಕು, ಅಲ್ಲೇ ಹೋಗ್ಬೇಕು, ನಾವು ಆರಾಮಾಗಿ ರೆಸ್ಟ್ ತೊಗೊಂಡ್ಬಿಡೋಣ ಇನ್ನೊಂದು ದಿವಸ ಅಂತ ಕುತ್ಕೋತಾರೆ. ಕುತ್ಕೊಂಡಾಗ ಪ್ರಾಣದೇವರು ಬರ್ತಾರೆ, ಹನುಮಂತ ದೇವರು. ನೀವಾಗೇ ಎದ್ದು ಕೆಲಸ ಮಾಡ್ತೀರೋ ಅಥವಾ ನಿಮ್ಗೆ ಹೊಡೆದ ಕೆಲಸ ಮಾಡಿಸ್ಕೋ ರಾಮದೇವ್ರ ಕೆಲಸ ಅಂತ ಕೇಳ್ತಾರೆ. ಆವಾಗ ಇವ್ರು ಕೇಳ್ತಾರೆ, ನೀ ಇಷ್ಟೆಲ್ಲ ಹೇಳ್ತೀಯಲ್ಲ, ರಾಮನ ಕೆಲಸ ನಾವ್ಯಾಕೆ ಮಾಡಬೇಕು? ರಾಮನ ಕೆಲಸ ನಾವ್ಯಾಕೆ ಮಾಡಬೇಕು? ರಾಮ ಯಾರು? ನೀವೇನು ಮಾಡೋದು ಬೇಡ, ರಾಮನಾಮ ಹೇಳಿ, ರಾಮನಾಮವನ್ನು ಜಪಿಸ್ರಿ, ಆಗತ್ತೆ ಅಂತ ಹೇಳ್ತಾರೆ. ಇವರು ರಾಮನಾಮ ಜಪಿಸ್ಬೇಕಾದ್ರೆ ಏನಾಯ್ತು, ಅಲ್ಲಿ ಸಂಪಾತಿ ಅಂತ ಒಂದು ಪಕ್ಷಿ ಇತ್ತು. ನೀವು ರಾಮಾಯಣದ ಕಥೆ ಕೇಳಿದ್ದೀರ. ಸಂಪಾತಿ ಅಂತ ಒಂದು ಪಕ್ಷಿ ಇತ್ತು. ಪಕ್ಷಿಯ ರೆಕ್ಕೆ ಹೋಗಿತ್ತು. ಪಕ್ಷಿ ಅದು ಎಷ್ಟು ದೊಡ್ಡದಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡದು ಆ ಪಕ್ಷಿ. ಆ ಪಕ್ಷಿ ಅದಕ್ಕೆ ಹಿಂದೆ ಕೇಳಿದಾಗ ಅವರು ಹೇಳಿ, ನಿಮ್ಮ ಪಕ್ಷಿ ನಿನ್ನ ರೆಕ್ಕೆಯನ್ನು ನಾನು ಕೊಡ್ತೀನಪ್ಪ, ನಿನಗೆ ರೆಕ್ಕೆ ಹೀಗೇ ಬೇಕು ಅಥವಾ ಮುಂದೆ ಕಪಿಗಳೆಲ್ಲ ಸೇರಿ ರಾಮನ ಭಜನೆ ಮಾಡ್ತಾರೆ, ರಾಮದೇವರ ಸ್ಮರಣೆಯಿಂದ ನಿನಗೆ ಬರಬೇಕಾ? ಆವಾಗ ಅದು ಹೇಳ್ತಾರೆ, ನನಗೆ ರಾಮದೇವರ ಸ್ಮರಣೆಯಿಂದಲೇ ಬರಲಿ, ನೀನು ಈಗ ಹೊರ ಕೊಡೋದು, ನೀವು ಈ ಋಷಿಗಳು ನೀವೇನು ನನಗೇನು ಕೊಡಬೇಡಿ ಅಂತ ಹೇಳ್ತಾರೆ. ಇವರೆಲ್ಲ ರಾಮನ ಸ್ಮರಣೆ ಮಾಡ್ತಾ ಇರಬೇಕಾದ್ರೆ ಆ ಸಂಪಾತಿಗೆ ಗೊತ್ತಾಗ್ತದೆ, ಯಾರೋ ರಾಮನ ಸ್ಮರಣೆ ಮಾಡ್ತಾ ಇದ್ದಾರಲ್ಲ ಏನು ಅಂತ ಬರಬೇಕಾದ್ರೆ ಅದರ ಆಕಾರ ನೋಡಿ ಈ ಕಪಿಗಳೆಲ್ಲ ಹೆದರ್ತಾರೆ. ಅಯ್ಯೋ ಏನೋ ಬಂದ್ಬಿಡ್ತು, ನಾವು ರಾಮನ ಸ್ಮರಣೆ ಮಾಡಬೇಕಾ, ಹೆಂಗೆ ಮಾಡಬೇಕು ಅಂತೇಳಿ. ಆವಾಗ ಕಪಿ ಹೇಳುತ್ತೆ, ನೀವೇನು ಹೆದರಬೇಡಿ. ಪಕ್ಷಿ ಹೇಳುತ್ತೆ, ರಾಮನ ಸ್ಮರಣೆ ಮಾಡ್ತಾ ಇದೆಯಲ್ಲ, ನೀವೆಲ್ಲ ಯಾರು? ಆವಾಗ ಆ ಕಪಿಗಳು ಹೇಳ್ತಾರೆ, ಹೀಗಾಯ್ತು, ರಾಮನ ಹೆಂಡತಿ ಸೀತೆಯನ್ನ ರಾವಣ ಕದ್ದೊಯ್ದು ಬಿಟ್ಟಿದ್ದಾರೆ, ನನಗೆ ಹುಡುಕಿದ್ರೆ ಸಿಗ್ತಾ ಇಲ್ಲ, 29 ದಿವಸ ಆಗೋಯ್ತು, 30ನೇ ದಿವಸ ನಾವು ಹೋದ್ರೆ ಅವನು ಸಾಯಿಸ್ತಾರೆ, ನಾವು ರಾಮನಾಮ ಜಪನ ಮಾಡ್ತಾ ಇದ್ದೀವಿ ಅಂತ ಹೇಳಲು, ಆ ರಾಮನಾಮ ಜಪ ಮಾಡ್ತಾ ಇರಬೇಕಾದ್ರೆ ಪಕ್ಷಿಗೆ, ಸಂಪಾತಿ ಪಕ್ಷಿಗೆ ರೆಕ್ಕೆ ಬರ್ತಾ ಬರುತ್ತೆ. ರೆಕ್ಕೆ ಬಂದು ಎರಡೂ ರೆಕ್ಕೆಗಳು ಬರ್ತವೆ. ಇದು ಯಾವ ಕಟ್ಟುಕತೆ ಅಲ್ಲ, ಇದು ಕಟ್ಟುಕತೆ ಅಲ್ಲ, ಬರುತ್ತೆ. ಪಕ್ಷಿ ಏನ್ ಮಾಡುತ್ತೆ, ಬಂದ ತಕ್ಷಣ ನಾನು ಹಾರಿ ಸೀತೆ ಎಲ್ಲಿದ್ದಾಳೆ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಹಾರತ್ತೆ. ಅಲ್ಲೇನೆ ಹಾರಿದು ನೋಡಿದ್ರೆ ಲಂಕಾದಲ್ಲಿ ಅಶೋಕವನದ ಕೆಳಗೆ ಕೂಡ್ತಾ ಸೀತೆಯು ಕಾಣುತ್ತೆ. ಅದಕ್ಕೆ ಅದು ಬಂದು ಹೇಳುತ್ತೆ, ಅಲ್ಲೇ ಇದ್ದಾಳೆ ಸೀತೆ ಅಂತ. ಇವರಿಗೆಲ್ಲ ಸಂತೋಷ ಆಗಿ ನಾನು ಹಾಡ್ತೀನಿ, ಅದು ಬರುತ್ತೆ. ನೋಡಿ, ರಾಮದೇವರ ನಾಮಕ್ಕೆ ಆ ಶಕ್ತಿ. ಅದೇ ರಾಮ ಭಕ್ತರಾದ ರಾಘವೇಂದ್ರ ಸ್ವಾಮಿಗಳು ಒನಕೆಯನ್ನು ಚಿಗುರಿಸ್ತಾರೆ ಅವ್ರ ಕಾಲದಲ್ಲಿ. ದೇವರಿಲ್ಲ ಅಂತ ಬಂದಾಗ ದೇವರಿದ್ದಾನೆ ಅಂತ ಹೇಳಿಬಿಟ್ಟು ದಿವಸ ರಾಮದೇವರ ಪೂಜೆ ಮಾಡಿ ತಮ್ಮ ತೀರ್ಥವನ್ನು ಅದಕ್ಕೆ ಪ್ರೋಕ್ಷಣೆ ಮಾಡ್ತಿದ್ದಾಗ ಒನಕೆಯು ಒಂದೊಂದು ದಿವಸ ಹಸುರಾಗಿ, ಒಂದು ದಿವಸ 7 ದಿವಸದಲ್ಲಿ ಒನಕೆಯನ್ನು ಚಿಗುರಿಸ್ತಾರೆ ಮಹಾಮಹಿಮರು ರಾಘವೇಂದ್ರ ಸ್ವಾಮಿಗಳು. ಕಣ್ಣು ಕಟ್ಟು ಅಲ್ಲ ರೀ ಇದು, ಕಣ್ಣು ಕಟ್ಟು ಬೇರೆ. 7 ದಿವಸದಲ್ಲಿ ಒನಕೆ ಚಿಗಿಡಿದ ಮೇಲೆ ಅವನು ಒಪ್ಪಿ ಶರಣಾದ. ಅವರಿಗೆ 7 ದಿವಸ ಯಾಕೆ ಬೇಕಾಯಿತು ಅಂತಂದ್ರೆ ಅವರು ಬಹಳ ಕೆಳಗಿನವರು. ವಾಯುದೇವರು ದೊಡ್ಡವರು. ವಾಯುದೇವರು ಏನು ಮಾಡಿದ್ರು, ಮಧ್ವಾಚಾರ್ಯರು ತಾವು ವೇದ ಹೇಳಿ, ಅವಾಗ ಬಂತು ವೇದ ಹೇಳ್ತೀರಾ ನೀವು, ವೇದದಲ್ಲಿ ಹೇಳಿದ್ರೆ ಸುಳ್ಳು ಅಂದಾಗ ವೇದ ಹೇಳ್ತೀನಿ ಚಿಗುರತ್ತೆ ಅಂತ ಹೇಳ್ಬಿಟ್ಟು ವೇದ ಹೇಳಬೇಕಾದ್ರೆ ಚಿಗುರಿಸ್ಬಿಟ್ರು ಅವರು. ಅವರ ಶಕ್ತಿ ಬಹಳ ದೊಡ್ಡದು, ಇವ್ರ ಶಕ್ತಿ ಕಡಿಮೆ. ಅವರ ಅನುಯಾಯಿಗಳು. ಹಾಗಾಗಿ ಇವರಿಗೆ 7 ದಿವಸ ಬೇಕಾಯಿತು. ಅವರಿಗೆ ತಕ್ಷಣವೇ ಬಂತು. ರಾಮನಿಗೆ ಇನ್ನೇನು, ಅವನ ನಾಮ ಹೇಳಿದರೆ ಬರಬೇಕಾದ್ರೆ ರಾಮನಿಗೆ ಬರದೇ ಇರ್ತತ್ತ. ಹೀಗಾಗಿ ಅದು ಪ್ರಾಣದೇವರ ಮಹಿಮೆ, ರಾಮದೇವರ ಭಕ್ತರ ಮಹಿಮೆ. ಇವರೆಲ್ಲ ಏನು ಮಾಡಿದರು ಅಂದರೆ, ಕಿಷ್ಕಿಂಧ ಕಾಂಡದಲ್ಲಿ ಎಲ್ಲ ಸೇರಿದರು. ಸಮುದ್ರ ಇತ್ತು, ನಾನು ಹಾರಬೇಕು 100 ಯೋಜನ ಸಮುದ್ರ. 100 ಯೋಜನ ಅಂದರೆ 1 ಯೋಜನ 6.5 ಕಿಲೋಮೀಟರ್, 1 ಯೋಜನ 6.5 ಮೈಲು, ಸುಮಾರು 700-800 ಮೈಲು ಸಮುದ್ರ. ಅದನ್ನು ಹಾರಬೇಕು ಅಂದರೆ ಅಟೇ ಸ್ಟ್ರೆಚ್ ಹಾರಬೇಕು, ಮತ್ತೆ ಯಾವ ಪರ್ವತನೂ ಇಲ್ಲ, ಹಾರಬೇಕು. ಎಲ್ಲರೂ ನಾನು 10 ಯೋಜನ ಹಾರ್ತೀನಿ, ನಾನು 15 ಯೋಜನ ಹಾರ್ತೀನಿ, ನಾನು 20 ಯೋಜನ ಹಾರ್ತೀನಿ. ಅಂಗದ ಅಂದ ನಾನು 100 ಯೋಜನ ಹಾರ್ತೀನಿ, ವಾಪಸ್ ಬರೋದು ಗ್ಯಾರಂಟಿ. ಸೀತೆ ಸಿಗ್ತಾಳೆಲ್ಲ, ನಾನಂತೂ ವಾಪಸ್ ಬರೋದು ಗ್ಯಾರಂಟಿ. ನೀವು ವಾಪಸ್ ಬರೋದು ಗ್ಯಾರಂಟಿ ಅಂದರೆ ಆರಂಭ ಮಾಡಿದ ಕಾರ್ಯವನ್ನು ಕಂಪ್ಲೀಟ್ ಮಾಡಬೇಕು. ಆವಾಗ ಅವರೆಲ್ಲರೂ ಹೋಗಿ ಹನುಮಂತ ದೇವರ ಹತ್ರ ಪ್ರಾರ್ಥಿಸ್ತಾರೆ. ಅಲ್ಲಿ ತನಕ ಹನುಮಂತ ದೇವರು ಸುದ್ದಿಗೆ ಬಂದಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ, ಮಾಡಿ ನೀವು ಮಾಡಿ ಅಂತ. ಆವಾಗ ಹನುಮಂತ ದೇವ್ರ ನಾನು ಮಾಡ್ತೀನಿ, ನಾನು ಸೀತೆಯನ್ನು ತೊಗೊಂಡ್ಬರ್ತೀನಿ. ಸೀತೆ ಸಿಗಲಿಲ್ಲ, ಇಡೀ ಲಂಕಾಪಟ್ಟಣವನ್ನೇ ತೊಗೊಂಡ್ಬರ್ತೀನಿ. ಅವ್ರಿಗೇನ್ರಿ, ಇಡೀ ಬ್ರಹ್ಮಾಂಡನೇ ಅಲ್ಲಾಡ್ಸೋರು. ಅವ್ರಿಗೇನು ಮಹಾ,
ಅವರು ಹೇಳ್ತಾರೆ, ರಾಮದೇವರು ನನ್ನಲ್ಲಿ ನಿಂತು ನಡೆಸ್ತಾ ಇದ್ದಾನೆ, ನಾನೆಲ್ಲ ಮಾಡ್ತಾ ಇರೋದು, ನಮಗೆ ನಾವು ಮಾಡ್ತಾ ಇದೀವಿ ಅಂತ ಅಹಂಕಾರ ಇರುತ್ತೆ. ರಾಮದೇವರು ನಡೆಸ್ತಾ ಇದ್ದಾನೆ, ಅವನ ಕಾರ್ಯ ಅವನು ಮಾಡ್ತಾನೆ. ಆವಾಗ ಏನಾಯಿತು, ಇವರೆಲ್ಲರೂ ಹನುಮಂತ ದೇವರಿಗೆ ಹೇಳಿದರು, ನೀವು ಹಾರಿ ಅಂತ, ಹನುಮಂತ ದೇವರಿಗೆ ನೀವು ಹಾರಿ ಲಂಕೆಯನ್ನು ಕರ್ಕೊಂಬನ್ನಿ ಅಂತ ಹೇಳಿದರು. ಆವಾಗ ಹೇಳ್ತಾರೆ ಹನುಮಂತ ದೇವರು, ರಾಮಾಯ ಶಾಶ್ವತ ಶಿವಶ್ರುತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಗೈಷುರರ್ಣವ ಮುತ್ಪಪಾದ ನಿಷ್ಪೀಡ್ಯ ತಂ ಗಿರಿವರಂ ಪವನಸ್ಯ ಸೂನು. ಅವರು ಹಾರಬೇಕಾದ್ರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ಭಗವಂತನ ಪ್ರಾರ್ಥನೆ ಬೇಕು. ಭಗವಂತನಿಗೆ ಪ್ರಾರ್ಥನೆ ಮಾಡದೆ ನಾವು ಯಾವ ಕಾರ್ಯವನ್ನು ಮಾಡಬಾರದು. ಅವರಿಗೇನು ವಿಘ್ನ ಇಲ್ಲ. ಅವರೇ ಆನಂದ ತೀರ್ಥರಾಗಿ ಬಂದಾಗ ಪ್ರತಿಯೊಂದು ಗ್ರಂಥ ಬರಿಬೇಕಾದರೆ ಪರಮಾತ್ಮನಿಗೆ ನಮಿಸಿಯೇ ಗ್ರಂಥ ಬರಿಬೇಕು. ನಾವು ಒಂದು ಗ್ರಂಥ ಮಾಡ್ತೀವಿ, ಒಂದು ಗ್ರಂಥ ಹೇಳ್ತೀವಿ, ಈ ಪ್ರವಚನ ಮಾಡ್ತೀನಿ ಅಂತಂದ್ರೂ ಕೂಡ ಅದಕ್ಕೆ ಸಾವಿರಾರು ವಿಘ್ನ ಬರುತ್ತೆ. ಅವರ ಸ್ಮರಣೆಯಿಂದ ನಾವು ನಡಿಬೇಕು. ರಾಮಾಯ ಶಾಶ್ವತ ಸುಗೃಶ್ರುತ ಷಡ್ಗುಣಾಯ. ರಾಮ ಎಂಥ ರಾಮ, ಷಡ್ಗುಣ, ಸಮಗ್ರಸ್ಯ ಐಶ್ವರ್ಯಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಶ್ಚ ಇವ ಷಣ್ಣ ಭಗವಿತಿ ಈರಣ ಅಂತ ಹೇಳ್ತಾರೆ. ಷಡ್ಗುಣಗಳು ಅವು ಹೇಗಿದ್ದಾವೆ, ಇವತ್ತಿದ್ದಾವೆ, ನಾಳೆ ಇಲ್ವಾ, ಶಾಶ್ವತವಾಗಿ ಇದ್ದಾವೆ. ಅವನ ಹತ್ರ ಶಾಶ್ವತವಾಗಿ ಭಗವಂತನ ಹತ್ರ ಇದ್ದಾವೆ, ವಿಸ್ತೃತವಾಗಿ ಇದ್ದಾವೆ. ಏನು? ಐಶ್ವರ್ಯಸ್ಯ ಸಮಗ್ರಸ್ಯ. ಐಶ್ವರ್ಯ ಅಂದರೆ ಏನು? ಅವನಲ್ಲಿರುವಷ್ಟು ಐಶ್ವರ್ಯ ಯಾವುದೂ ಇಲ್ಲ. ಜ್ಞಾನ ಐಶ್ವರ್ಯ, ಎಲ್ಲ ಐಶ್ವರ್ಯ, ಲಕ್ಷ್ಮೀಪತಿಯವನು ಅವನಿಗಿರುವಷ್ಟು ಐಶ್ವರ್ಯ ಯಾರಿಗೂ ಇಲ್ಲ. ಆ ಐಶ್ವರ್ಯ ಅವನಲ್ಲಿ ಜ್ಞಾನದ ಮುದ್ದೆ, ಅವನು ಗುಣಗಣಿಯವನು. ಅವನಿಗಿರುವಷ್ಟು ಐಶ್ವರ್ಯ ಯಾರಿಗೂ ಇಲ್ಲ. ಸ್ವತಂತ್ರ ಅವನು. ಲಕ್ಷ್ಮೀದೇವಿ ಸ್ವತಂತ್ರಳಲ್ಲ. ಅವಳಿಗೆ ಒಂದು ದೋಷ ಏನಪ್ಪ ಅಂದರೆ ಸ್ವತಂತ್ರಳಲ್ಲ, ಪರಮಾತ್ಮನ ಇಚ್ಛೆಯಂತೆ ಅವಳು ನಡೀತಾಳೆ. ಪರಮಾತ್ಮನ ಇಚ್ಛೆ ಇಲ್ಲ ಅಂದರೆ ಅವಳು ನಡೀಲಿಕ್ಕಾಗಲ್ಲ. ಯಾರಿಗೂ ಪ್ರಾಣದೇವರಿಗೂ ಲಕ್ಷ್ಮಿಗೆ ನಡೀಲಿಕ್ಕಾಗಲ್ಲ, ಪ್ರಾಣದೇವರಿಗೆ ನಡೀಲಿಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಹಾಗೆ ಅವಳು ಭಗವಂತ ಷಡ್ಗುಣ ಅವನ ಹತ್ರ ಇದೆ, ಐಶ್ವರ್ಯ ಇದೆ. ಸಮಗ್ರಸ್ಯ ಐಶ್ವರ್ಯ. ವೀರ್ಯಸ್ಯ ಅಂದರೆ ಏನು? ವೀರ್ಯಸ್ಯ ಅಂದರೆ ಈಗ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಪ್ರಾರಂಭ ಮಾಡಿದ್ದನ್ನು ಅಂತ್ಯ ಮಾಡ್ತೀನಿ. ಯಾರು ಅಂತ್ಯ ಮಾಡ್ತಾರೋ ಅವನಿಗೆ ವೀರ್ಯವಾನ್, ವೀರ್ಯ ಅಂತ ಹೆಸರು. ವೀರ್ಯ ಸಮಗ್ರ ವೀರ್ಯಸ್ಯ ಯಶಸ್ಸಿಯ, ಯಶಸ್ಸು, ಸೋಲು ಅನ್ನೋದೇ ಇಲ್ಲ ಅವನಿಗೆ. ಶ್ರಿಯ ಜ್ಞಾನ ಸಂಪತ್ತು, ಜ್ಞಾನ ವಿಜ್ಞಾನ, ಜ್ಞಾನದ ಗಣಿಯವನು ಅವನು. ಪೂರ್ಣ ಜ್ಞಾನಮಯ ಅವನು. ಭಗವಂತನ ಜ್ಞಾನಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ, ವ್ಯತ್ಯಾಸ ಕಲ್ಪಿಸಬಾರ್ದು. ಆಮೇಲೆ ವಿಜ್ಞಾನ, ವಿಶೇಷವಾದ ಜ್ಞಾನ ಅವನಿಗೆ. ನಮಗಿರೋದು ಜ್ಞಾನ, ಅವನಿಗಿರುವುದು ವಿಜ್ಞಾನ, ವಿಶೇಷ ಜ್ಞಾನ. ನಮಗಿರೋದು ಅಜ್ಞಾನನೇ. ಜ್ಞಾನ ಕಡಿಮೆ, 1% ಜ್ಞಾನ ಇರಬಹುದು, ಅದರಲ್ಲಿ 99.9% ಅಜ್ಞಾನನೇ ಇರೋದು ನಮಗೆ. ಯಾರಿಗೆ ಜ್ಞಾನ ಇದೆ, ವಿಶೇಷ ಜ್ಞಾನ ಅವನಿಗಿದೆ. ಎಲ್ಲರಿಗೂ ಜ್ಞಾನ ಕೊಡುವವನೇ ಅವನು. ಹಾಗಾದ್ರಿಂದ ಅವನಿಗೆ ವಿಶೇಷ ಜ್ಞಾನವಿದೆ. ಈ 5 ಗುಣಗಳು ಯಾರಲ್ಲಿ ಇದೆ, ಅವನಷ್ಟು ಯಾರಲ್ಲಿ ಇಲ್ವೋ ಅವನೇ ಭಗವಂತ. ಭಗ ಇತಿ ಈರಣ ಅಂತ ಹೇಳ್ತಾರೆ. ಈ ಹನುಮಂತ ದೇವರ ಕಥೆ ಬಂತಲ್ಲ, ಇದನ್ನು ಬಳಿತ್ತಾ ಸೂಕ್ತ ಅಂತ ಇದೆ ಋಗ್ವೇದದಲ್ಲಿ. ಬಳಿತ್ತಾ ಬರುತ್ತೆ, ಬಳಿತ್ತಾದ ತ್ವಯ ಪೂಷೆ ದೀರ್ಘ ಹನುಮಸ್ಯ ಅಂತ ಬರುತ್ತೆ. ಅದರಲ್ಲಿ ಏನು ಬರುತ್ತೆ ಅಂತ ನೋಡಿ. ಬಳಿತ್ತಾ ಸೂಕ್ತ ಅಂತಂದಾಗ ಬಟದು ಅಂದರೆ ಬಳಿ ಅಂತ ಉಪಯೋಗಿಸಿದರೆ, ಬಟದು ಅಂದರೆ ಬಲವಂತ, ಬಲವಂತ ಅಂತಾರೆ. ಬಟದು ಅಂದರೆ ಬಲವಂತ. ಆಮೇಲೆ ತತ್ವ ಪುಷೇ ದಾಯಿ ದರ್ಶತಂ ದೇವಸ್ಯ ವರ್ಗ ಸಾಸೋ ಯಥೋ ಜನಿದೆ. ಅಂದರೆ ಬಲಮಯವಾದವನು. ದರ್ಶತಂ ಜ್ಞಾನಮಯವಾದ. ದರ್ಶನ ಅಂದರೆ ಶಾಸ್ತ್ರ ಅಂತ ಹೆಸರಿದೆ ವೈದಿಕದಲ್ಲಿ. ದರ್ಶತ ಶಾಸ್ತ್ರ. ಜ್ಞಾನಮಯವಾದವನು ಯಾರವನು? ಭರ್ಗ, ಸಕಲ ಚರಾಚರ ಜೀವಿಗಳಿಗೆ ನಿಯಾಮಕನಾದವನು, ಅವರನ್ನು ಸಾಕುವವನು, ಅವರನ್ನು ನಿಯಮಿಸುವವನು ಯಾರು? ಜೀವೋತ್ತಮ, ಪ್ರಾಣದೇವರು. ದೇವಸ್ಯ ಅಂದರೆ ಪ್ರಾಣದೇವರು. ಸಾಹಸೋ, ಯಾರೇ ಆಕ್ರಮಣ ಮಾಡಿದರೂ ಸೆಡೆದು ನಿಲ್ಲುವಂತಹ ಶಕ್ತಿ ಮುಖ್ಯ ಪ್ರಾಣದೇವರಿಗೆ. ಅಂಥವರು ಏನಂದರೆ ತದ್ದು ವಪುಷೆ. ತದ್ದಂದರೆ ಮೂಲ ರೂಪ ಮುಖ್ಯ ಪ್ರಾಣದೇವರು. ವಪುಷೆ ಅವತಾರ ರೂಪಗಳು. ಮೂಲ ರೂಪದಲ್ಲಿ ಏನು ಬಲ ಇದೆಯೋ ಅವತಾರ ರೂಪದಲ್ಲೂ ಅದೇ ಬಲ, ಅದೇ ಜ್ಞಾನ. ಹಾಗಾಗಿ ಆ ಹನುಮ, ಭೀಮ, ಮಧುರಲ್ಲಿಯೂ ಮುಖ್ಯ ಪ್ರಾಣದ ಮೂಲ ರೂಪದಲ್ಲಿಯೂ ಯಾವುದೇ ವ್ಯತ್ಯಾಸ ಇಲ್ಲ.
ಯಾವುದೇ ವ್ಯತ್ಯಾಸ ಇಲ್ಲ. ಇವ್ರೇನು ಮಾಡ್ತಾರೆ, ಯಥೋ ಜನಿ, ಅವರೇನು ಮಾಡ್ತಾರೆ ಅಂದರೆ ಭಗವಂತನ ಆಜ್ಞೆಯಿಂದ ಅಜನಿ ಅವತಾರ ಮಾಡ್ತಾರೆ. ಭಗವಂತನ ಆಜ್ಞೆಯಿಂದ ಅವತಾರ ಮಾಡ್ತಾರೆ ಅವರು. ಯಾಕೆಂದರೆ ಭಗವಂತನಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ, 3 ಯುಗದಲ್ಲಿ ಅವತಾರ. ಅವನ ಭಕ್ತರಿಗೆ ಕಳಿಸ್ತಾನೆ ಭಗವಂತ. ಅಂತಹ ಭಗವಂತ, ಅಂತಹ ಹನುಮಂತ ದೇವರು ಏನು ಮಾಡ್ತಾರೆ, ಇಲ್ಲಿ ಹನುಮಂತ ದೇವರು ಅಂತ ಹೆಸರು ಹೇಗೆ ಬಂತು ಅಂತಂದರೆ ಮತಿ ಅಂತಾರೆ ನೋಡಿ. ಇಲ್ಲಿ ಮತಿ ಅಂತಂದರೆ ಜ್ಞಾನಮಯವಾದವನು ಹನುಮಂತನ ರೂಪ. ಮತಿಯನ್ನು ಹನುಮಂತನ ರೂಪ. ಆ ಹನುಮಂತ ಏನು ಮಾಡ್ತಾನೆ, ನಾರಾಯಣನ ಆಜ್ಞೆಯಂತೆ ಋತಸ್ಯ ಅಂದರೆ ರಾಮದೇವರು, ಸತ್ಯ ಪ್ರತಿಪಾದ್ಯನಾದವನು, ಸತ್ಯವಾಕ್ಯ ಪರಿಪಾಲನೆ ಮಾಡಿದವನು ರಾಮದೇವರು. ರಾಮದೇವರ ಬಳಿಯಲ್ಲಿ ಮತ್ತೆ ದೂರದಲ್ಲಿ ಒಂದೇ ತರಹ ಭಗವಂತನ ಉಪಾಸನೆ ಮಾಡ್ತಾ ಇರ್ತಾನೆ. ಯಾರು? ಹನುಮಂತ ದೇವರು. ಹನುಮಂತ ದೇವರು ಸಶ್ರುತಃ ಪ್ರೇಮದಿಂದ ಮಾಡ್ತಾ ಇರ್ತಾನೆ, ಪ್ರೀತಿಯಿಂದ ಮಾಡ್ತಾ ಇರ್ತಾನೆ. ಪ್ರೀತಿಯಿಂದ ಭಗವಂತ ಮಾಡ್ತಾ, ಹನುಮಂತ ದೇವರು ಭಗವಂತನ ಮಾಡ್ತಾ ಇರ್ತಾರೆ. ಏನು ಮಾಡಿದರು? ಪ್ರೀತಿಯಿಂದ ರಾಮದೇವರ ಸಂದೇಶವನ್ನು ಸೀತೆಗೆ ಕೊಟ್ಟರು. ಸೀತೆ ಕೊಟ್ಟ ಚೂಡಾವಣೆಯನ್ನು ಪ್ರೀತಿಯಿಂದ ತೆಗೆದುಕೊಂಡು ಹೋಗಿ ರಾಮದೇವರಿಗೆ ಕೊಟ್ಟರು. ಈ 2 ಲೈನು ಬಡಿತಾ ಸುತ್ತ ವೇದರಿದು, ಯಾರು ಹೇಳ್ತಾ ಇಲ್ಲ, ಅಪೌರುಷೇಯ ಗ್ರಂಥ, ವೇದದಲ್ಲಿ ಬಂದಿರೋದು. ಮುಂದೆ ಭೀಮಸೇನ ಬರುತ್ತೆ, ಅದೇ ಮುಂದೆ ಮಧ್ವರದ್ದು ಬರುತ್ತೆ ಅದರಲ್ಲಿ. ಹಾಗಾಗಿ ಬಡಿತಾ ಸುತ್ತದಲ್ಲಿ ಇಡೀ ಸುಂದರಕಾಂಡ ರಾಮಾಯಣನೇ ಹೇಳ್ಬಿಟ್ರು ಅವರು 2ರಲ್ಲಿ. ಹಾಗಾಗಿ ಇದು ಒಂದು. ಆಮೇಲೆ ಬಳಿತಾ ಸೂಕ್ತದಲ್ಲಿ ಹೇಳಿದರು ಹನುಮಂತನ ಮಹಿಮೆಯನ್ನ. ಆಮೇಲೆ ಹನುಮಂತ ದೇವರು ಏನು ಮಾಡಿದರು ಅಂದರೆ, ಇವನು ಅಂಗದ ಅವರೆಲ್ಲ 100 ಆಳ್ತೀನಿ ಇದ್ದಾಗ ಇವರು ಪರ್ವತದ ಮೇಲೆ ಹತ್ತಬೇಕಾದ್ರೆ ರಾಮದೇವರ ಸ್ಮರಣೆ ಮಾಡಿದರು. ರಾಮದೇವರ ಸ್ಮರಣೆಯನ್ನು ಹೇಗೆ ಮಾಡಿದರು ಅನ್ನೋದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅದನ್ನು ಹೇಳಬೇಕು ಅಂತಂದರೆ ನಿಮಗೆ ವರ್ಷಗಟ್ಟಲೆ ಬೇಕು. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ ಅಂದರೆ 2,810 ಶ್ಲೋಕ ಇದೆ ಸುಂದರಕಾಂಡದಲ್ಲಿ. ಹಾಗಾಗಿ ಮೂಲ ಶ್ರೀಮದ್ ಆಚಾರ್ಯ ಸುಂದರಕಾಂಡ ನಿರ್ಣಯ ತಗೊಂಡ್ರೆ, ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ ನತ್ವಾಲಿಲಂಗ ಶುರಣವ ಉತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ಅವನಿಗೆ ಯಾರಿಂದಲೂ ಪೀಡೆ ಇಲ್ಲ. ನಿಷ್ಪೀಡ್ಯ ಅವನು ಗಿರಿವರ ಪವನಸ್ಯ ಸೂನು, ವಾಯುದೇವರ ಮುಖ್ಯ ಪ್ರಾಣದೇವರ ಮಗ ಪವನಸ್ಯ ಸೂನು. ಇದು ಶ್ರೀರಾಮನಿಗೆ ವಂದಿಸಿ ಶ್ರೇಷ್ಠ ಪರ್ವತವನ್ನು ಬೆಟ್ಟದ ಮೇಲೆ ಏರ್ತಾನೆ ಹನುಮಂತ. ಈಗ ನಾವು ರಾಮಾಯಣನ ನೋಡಿದ್ವಿ, ಸಮುದ್ರ ಉಲ್ಲಂಘನ ಹೇಗೆ ಅನ್ನೋದನ್ನು ನಾವು ಒಂದು ಸ್ವಲ್ಪ ಅಧ್ಯಾತ್ಮ, ಏನು ಕಥೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ತಪ್ಪೋ ಸರಿನೋ ಅದು ಬೇರೆ ಗೊತ್ತಿರುತ್ತೆ. ಈಗ ನಾವು ಇದರಿಂದ ಏನು ತಿಳ್ಕೋಬೇಕು? ಸಮುದ್ರ ಉಲ್ಲಂಘನ ಪ್ರಾಣದೇವರು, ಆ ಕಡೆ ಸೀತಾದೇವಿ, ಆ ಕಡೆ ರಾಮದೇವರು. ಸಮುದ್ರ ಪರ್ವತದ ಮೇಲೆ ಹತ್ತಿದ್ದಾನೆ ಹನುಮಂತ ದೇವರು. ಮಹೇಂದ್ರ ಪರ್ವತ ನಮ್ಮ ಶರೀರ ಅಂತ ತಗೊಳ್ಳಿ. ಮಹೇಂದ್ರ ಇಂದ್ರಿಯಗಳಿಂದ ಕೂಡಿದ ಪರ್ವತ. ಮಹೇಂದ್ರ ಇಂದ್ರಿಯಗಳು ಇದೆವಲ್ಲ ನಮ್ಮ ಇಂದ್ರಿಯಗಳ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಇಂದ್ರಿಯಗಳಿಂದ ಕೂಡಿದ ಪರ್ವತ. ಸಮುದ್ರ ಉಲ್ಲಂಘನೆ ಅಂದರೆ, ಸಮುದ್ರ ಅಂದರೆ ನಮ್ಮ ಸಂಸಾರವೆಂಬ ಸಮುದ್ರ. ಸಂಸಾರ ಎಂಬ ಸಮುದ್ರ, ಆ ಸಮುದ್ರವನ್ನು ಈಸಬೇಕು ನಾವು. ಈ ದಾಟಿ ಆ ಕಡೆಗೆ ಸೀತಾದೇವಿ, ಸೀತಾಕೃತಿ ಅನ್ನೋದು ಒಂದು ನಿಮಿಷ ಬಿಡಿ, ಸೀತಾಕೃತಿ ಅದು ಕಥೆಯಲ್ಲಿ ಬರ್ತದ್ದು ಬೇರೆ ಪ್ರಶ್ನೆ. ಸೀತೆ ಅಂದ್ರೆ ಯಾರು? ಲಕ್ಷ್ಮೀ ಅಂದ್ರೆ ಏನು? ವೇದಗಳ ಅಭಿಮಾನಿ ಸೀತೆ ಅಲ್ಲಿದ್ದಾಳೆ. ಅವಳ ಹತ್ರ ನಾವು ಹೋಗಬೇಕು. ಅವಳ ಹತ್ರ ಚೂಡಾಮಣಿ ಇದೆ. ಚೂಡಾಮಣಿ ಅವಳ ತಲೆ ಮೇಲಿದೆ. ಆ ತಲೆಯ ಮೇಲಿರುವುದೇನು? ಅವಳ ತಲೆ ಮೇಲಿರೋದು ಭಗವಂತನ ಬಗ್ಗೆ ಇರುವ ಜ್ಞಾನ. ನಾವು ಏನು ಮಾಡ್ತೀವಿ? ನಾವು ಇಂದ್ರಿಯಗಳನ್ನು ಜಯಿಸಿ ನಾವು ಹಾಗೆ ಹೋಗ್ಲಿಕ್ಕಾಗತ್ತಾ? ಅಂಗದ ಬೇರೆ ಯಾವ ಕಪಿಗಳಿಗೂ ಹೋಗ್ಲಿಕ್ಕಾಗಲಿಲ್ಲ ಅಲ್ವಾ? ಮುಖ್ಯ ಪ್ರಾಣನ ಸಹಾಯ ಇಲ್ಲದೆ ಸಂಸಾರವನ್ನು ದಾಟಲು ನಮಗೆ ಸಾಧ್ಯ ಇಲ್ಲ. ಸಂಸಾರವನ್ನು ದಾಟಬೇಕು, ಮುಖ್ಯ ಪ್ರಾಣನನ್ನು ಸಹಿತವಾಗಿ ಹೋಗಬೇಕು. ಹೋದಾಗ ಮುಖ್ಯ ಪ್ರಾಣನ ಸಹಿತವಾಗಿ ಹೋದಾಗ ನಮಗೆ ವೇದದಲ್ಲಿ ಭಗವಂತನ ಅನುಭವ, ಭಗವಂತನ ಕಾಣಿಸಲಿಕ್ಕೆ ಪ್ರಕಟ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವರವರ ಯೋಗ್ಯತೆಗೆ ಅನುಸಾರವಾಗಿ. ಎಲ್ಲರಿಗೂ ಒಂದೇ ಥರ ಕಾಣಲ್ಲ ರೀ. ಒಂದು ಲೋಟದಲ್ಲಿ ನೀರಿರುತ್ತೆ, ಆ ಲೋಟ ತುಂಬ ನೀರು ಅಂತೀರ. ಆ ಲೋಟ ಕೊಡದಲ್ಲಿ ಹಾಕಿದರೆ ಆ ಲೋಟದಲ್ಲಿ ಏನು ಇಲ್ಲ. ಕೊಡ ತುಂಬ ನೀರನ್ನ ಲೋಟದಲ್ಲಿ ಹಾಕಲಿಕ್ಕೆ ಕಥ ಇಲ್ಲ. ಆ ಯೋಗ್ಯತೆಗಳಿಗೆ ಅವು ಅಷ್ಟೇ. ಹಾಗೆ ನಾವು ಆ ಸಮುದ್ರವನ್ನು ಉಲ್ಲಂಘನ, ಸಂಸಾರವೆಂಬ ಸಮುದ್ರವನ್ನು ದಾಟಲಿಕ್ಕೆ ವಾಯುದೇವರು ಬೇಕು.
ವಾಯುದೇವರ ಸಹಾಯ ತೆಗೆದುಕೊಂಡು ಲಕ್ಷ್ಮಿ ಹತ್ರ ಹೋದರೆ ಆ ಸೀತಾಕೃತಿಯನ್ನು ಬಿಟ್ಬಿಡಿ. ಅದು ಸೀತಾಕೃತಿ, ಅದು ಕಥೆಗೆ ಬರಬೇಕಾದ್ರೆ ಬರೋಣ. ಅಧ್ಯಾತ್ಮ ಚಿಂತನೆ ಹೋಗ್ಬೇಕಾದ್ರೆ ಸೀತಾಕೃತಿ ಹತ್ರ ಹೋಗ್ಬೇಕು ನಾವು. ಹೋದಾಗ ನಮಗೆ ಭಗವಂತನ ಜ್ಞಾನ ನಮ್ಮ ಯೋಗ್ಯತೆಗನುಸಾರವಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಜ್ಞಾನವನ್ನು ಏನು ಮಾಡ್ತಾರೆ ಪ್ರಾಣದೇವರು, ಈ ಜೀವ ಭಗವಂತ ಕಷ್ಟಪಟ್ಟು ನಿನ್ನ ಜ್ಞಾನವನ್ನು ಸಂಪಾದಿಸ್ತಾ ಇದ್ದಾನೆ, ದೀನಂ ದೂನಂ ಅನಾಥಂ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳು ಪಾದ ಸಂಕಲ್ಪ ಗದದಲ್ಲಿ ಮಾಡಿದ್ದಾರೆ. ಆ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಹೊರಿಯ ಪಾದಕ್ಕೆ ಬಿಸಾಕ್ತಾರೆ, ಉದ್ಧಾರ ಮಾಡಿ ಇವನಿಗೆ ಅಂತಾರೆ ಅವರು. ಅಂತ ಮಹಾಮಹಿಮರವರು ಬಿಸಾಕ್ತಾರೆ. ಆವಾಗ ರಾಮ ಏನ್ ಮಾಡ್ತಾನೆ, ನೀನು ನನ್ನ ಅಧೀನ. ಲಕ್ಷ್ಮಿ ಸೀತಾದೇವಿಗೆ ಉಂಗುರ ಯಾಕೆ ಕೊಡ್ತಾನೆ ಭಗವಂತ, ನೀನು ಉಂಗುರ ಕೊಟ್ಟಿದ್ದು ನಾನು ನಿನಗೆ ನಿಯಾಮಕ, ನೀನು ನನ್ನ ಅಧೀನ ಅಂತ ದ್ಯೋತಕದಿಂದ ಅವನು ಕೊಡ್ತಾನೆ. ಅವಳು ತನ್ನ ಶಿರೋಮಣಿಯನ್ನು ಕೊಟ್ಟು ಚೂಡಾಮಣಿಯನ್ನು ಕೊಟ್ಟು ರಾಮನ ಪಾದಕ್ಕೆ ಹಾಕ್ತಾಳೆ. ಇದನ್ನು ನಾವೇನು ಅರ್ಥ ಮಾಡ್ಕೋಬೇಕು, ಸೀತಾ ಎಂಬ ವೇದದಲ್ಲಿ ಜ್ಞಾನವನ್ನು ಪಡೆದುಕೊಂಡು ಅಲ್ಲಿ ಹೋಗಿ ಪ್ರಾಣದೇವರ ಮುಖಾಂತರ ಭಗವಂತನ ಹೊತ್ತು ಹೋದರೆ ಭಗವಂತನು ತನ್ನ ಬಗ್ಗೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಅಂತ ಈ ಅಂಶ ತಿಳ್ಕೋಬೇಕು. ಇಡೀ ಸುಂದರಕಾಂಡದಲ್ಲಿ ಈ ಅಂಶ ತಿಳ್ಕೋಬೇಕು. ಕಥೆ ಎಲ್ಲ ಬರುತ್ತೆ, ಅವ್ರು ಬೆಟ್ಟ ಹಾರಿದ್ರು, ಮಧ್ಯೆ ಅವ್ರು ಬಂದರು ಇವ್ರು ಬಂದರು ಎಲ್ಲ ಬರುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಹಾಗೆ ಇವನೇನು ಮಾಡ್ತಾನೆ, ಈ ಮೊದಲನೇ ಶ್ಲೋಕದಲ್ಲಿ ಮಹೇಂದ್ರ ಪರ್ವತವನ್ನು ಮೆಟ್ತಾನೆ. ಮಹೇಂದ್ರ ಪರ್ವತ ಮೆಟ್ಟಬೇಕು ಅಂದರೆ ಮಹೇಂದ್ರ ಅಂದ್ರೆ ಯಾರು, ಇಂದ್ರದೇವರು. ಇಂದ್ರದೇವರನ್ನು ಮೆಟ್ಟಿದಾಗ ನಿನಗಿಂತ ನಾನು ಶ್ರೇಷ್ಠ ಉತ್ತಮ ಅನ್ನು ತೋರಿಸ್ತಾರೆ ವಾಯುದೇವರನ್ನು. ಉತ್ತಮನಾದವನು ನಾನು ನಿನಗಿಂತ ಅನ್ನು ತೋರಿಸ್ತಾರೆ ವಾಯುದೇವರು. ಮಹೇಂದ್ರ ಪರ್ವತವನ್ನು ಮೆಟ್ಟುತ್ತಾರೆ. ಮೆಟ್ಟಿಬಿಟ್ಟು ನಾವು ಉತ್ತಮ ಗತಿಗೆ ಹೋಗಬೇಕು ಅಂದರೆ ನಮ್ಮ ಇಂದ್ರಿಯಗಳು ನಮ್ಮ ನಿಗ್ರಹದಲ್ಲಿರಬೇಕು ಅಂತ ತೋರಿಸ್ತಾರೆ. ಇಂದ್ರಿಯಗಳ ಮಹೇಂದ್ರ ಪರ್ವತವನ್ನು ಮೆಟ್ಟುವುದರಿಂದ ನಮ್ಮ ಇಂದ್ರಿಯವನ್ನು ನಮ್ಮ ಕೈಯಲ್ಲಿಟ್ಟುಕೊಂಡರೆ ನಾವು ಮೇಲೆ ಬರಬಹುದು. ನಾವೀಗ ಹಾಗಿಲ್ಲ ರೀ, ಇಂದ್ರಿಯಗಳ ಕೈಯಲ್ಲಿ ನಾವಿದ್ದೇವೆ. ಇಂದ್ರಿಯಗಳು ಎಲ್ಲೆಲ್ಲಿ ಓಡಿಸ್ತಾವೋ ನಾವು ಅಲ್ಲಲ್ಲಿ ಓಡೋಗ್ತೀವಿ. ನಮ್ಮ ಕಣ್ಣಿಗೆ ಏನು ನೋಡುತ್ತೋ ಆ ಕಡೆ ನಾವು ಓಡೋಗ್ತೀವಿ. ಕಿವಿ ಏನು ಕೇಳುತ್ತೋ ಅದನ್ನು ಹೋಗ್ತೀವಿ. ಕೇಳಬಾರದನ್ನು ಕೇಳ್ತೀವಿ, ಮಾಡಬಾರದನ್ನು ಮಾಡ್ತೀವಿ, ತಿನ್ನಬಾರದನ್ನು ತಿಂತೀವಿ. ಇಂದ್ರಿಯಗಳ ದಾಸರು. ಇಂದ್ರಿಯಗಳನ್ನು ನಮ್ಮ ಕೈಯಲ್ಲಿ ಹಿಡ್ಕೊಳ್ಬೇಕು. ಮನಸ್ಸು ಮಾಡಬೇಕು, ನಾವು ಮಾಡಬೇಕು, ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಿದಾಗ ನಾವು ಪ್ರಾಣದೇವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಭಗವಂತನೇ ಪ್ರೇರಣೆ ಮಾಡೋದು, ನಮ್ಮಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮ ಭಗವಂತನ ಇಂದ್ರಿಯ ನಿಗ್ರಹ ನಮಗೆ ಮಾಡಬೇಕು. ಅದು ಮುಂದೆ ಬರುತ್ತೆ, ಮುಂದೆ ಕಥೆಗಳಲ್ಲಿ ಬರುತ್ತೆ. ಅದೇನಾಗತ್ತೆ ಅಂತಂದ್ರೆ ಆ ನಿಗ್ರಹವನ್ನು ಮಾಡಬೇಕು, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತಾರೆ. ನಾನು ಇಂದ್ರಿಯಗಳ ದೇವತೆ ಅಧಿಪತಿಯಾದ ಇಂದ್ರನನ್ನು, ಮನಸ್ಸಿನ ಅಭಿಮಾನಿಯ ಇಂದ್ರನು, ರುದ್ರದೇವರು ಅಷ್ಟೇ ಅಲ್ಲ, ಇಂದ್ರ ಪಾರ್ವತಿ ಎಲ್ಲರೂ ಮನಸ್ಸಿನ ಅಭಿಮಾನಿಗಳೇ. ಅವರು ಇಂದ್ರದೇವರನ್ನು ಹೊತ್ತಿ ಮೆಟ್ಟಿ ಮುಂದೆ ಬಂದಾಗ ಇಂದ್ರದೇವರಿಗಿಂತ ನಾನು ದೊಡ್ಡವನು ಅನ್ನೋದನ್ನ ವಾಯುದೇವರು ತೋರಿಸ್ತಾರೆ ಅನ್ನೋದನ್ನ ಇದರಲ್ಲಿ ನೋಡ್ಬೋದು. ಇವನಿಗೆ ಅದಕ್ಕೆ ದಾಸರು ಹೇಳ್ತಾರೆ, ವಾಸುದೇವನ ಗುಣಸಮತ್ತುದೊಳೀಸಬಲ್ಲವ, ಅವನ ಸಂಸಾರ ಸಾಗರವನ್ನು ಆಯಾಸ ಇಲ್ಲದೆ ದಾಡ್ತಾನೆ ಅಂತಾರೆ ಜಗನ್ನಾಥದಾಸರು ಹರಿಭಕ್ತಿ ಸಾರದಲ್ಲಿ. ವಾಸುದೇವ ಪರಮಾತ್ಮನ ಗುಣಗಳೇ ಸಮುದ್ರ, ಆ ಸಮುದ್ರದಲ್ಲಿ ಈಜ್ದವನು ಅಂದರೆ ಆ ಗುಣಗಳನ್ನು ಸ್ಮರಣೆ ಮಾಡ್ತಾ ಇದ್ದವನಿಗೆ ಈ ಸಂಸಾರ ಸಾಗರ ಏನು ಮಹಾ ಕರ್ಕೊಂಡು ಹೋಗ್ತಾನೆ ಭಗವಂತ. ಮಹಾ ಕರುಣಿ ಭಗವಂತ. ಒಂದು ನಮ್ಮ ಯೋಗ್ಯತೆಯ ಒಂದು ಸಾರಿ ಭಗವಂತನನ್ನು ಭಕ್ತಿಯಿಂದ ನೆನೆಸಿದರೆ, ಭಕ್ತಿಯನ್ನು ಅರಿವೇ ನಮಗಿಲ್ಲ, ಭಕ್ತಿಯನ್ನು ಡೆಫಿನೇಷನ್ನೇ ನಮಗೆ ಗೊತ್ತಿಲ್ಲ. ಭಕ್ತಿಯ ಅರಿವಿನಿಂದ, ಭಗವಂತನ ಸರ್ವೋತ್ತಮದ ಅರಿವಿನಿಂದ ತಾರತಮ್ಯೋಪೇತವಾಗಿ ಭಗವಂತನನ್ನು ಸ್ಮರಿಸಿದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಪ್ರಾಣದೇವರು ಉದ್ಧಾರ ಮಾಡ್ತಾರೆ. ಪ್ರಾಣದೇವರ ಹನುಮಂತನನ್ನು, ಪ್ರಾಣದೇವರ ಭಗವಂತನ ಕರುಣೆ ಬೇಕು ಅಂದರೆ ಮುಖ್ಯ ಪ್ರಾಣದೇವರನ್ನು ನಾವು ನಂಬಲೇಬೇಕು. ಭಗವಂತ ಕೇಳ್ತಾನೆ, ಮುಖ್ಯ ಪ್ರಾಣದ ಹತ್ರ ಹೋಗಿದ್ಯಾ ಅಂತ. ಮುಖ್ಯ ಪ್ರಾಣದ ಹತ್ರ ಹೋಗಿಲ್ಲ ಅಂದರೆ ಹೋಗಿ ವಾಪಸ್ಸು ಅಂತಾನೆ. ಹನುಮಂತ ಹತ್ರ ಬನ್ನಿ, ಹನುಮಂತ ಹತ್ರ ಬಂದರೆ ಏನಪ್ಪ ನೀನೇ ದೇವರು ಅನ್ನಿ, ನೀನು ಹೋಗಿ ವಾಪಸ್ಸು ಅಂತಾನೆ. ರಾಮದೇವರು ನಂಬ್ದ್ಯಾ, ಪರಮಾತ್ಮನ ನಂಬ್ದ್ಯಾ, ನಾನು ಕರ್ಕೊಂಡು ಹೋಗ್ತೀನಿ. ನೀನು ಪರಮಾತ್ಮನ ದ್ವೇಷಿಸ್ತಾ ಇದೆಯಾ, ನೀನು ನಾನೇ ಹೊಡೆ ಕಳಿಸ್ತೀನಿ. ಬೇಡ, ಹನುಮಂತನ ಹತ್ರ ಹೋಗಬೇಕು ಅಂದರೆ ರಾಮದೇವರ ಭಕ್ತಿ ಬೇಕು, ರಾಮದೇವ್ರ ಹತ್ರ ಬೇಕು ಅಂದರೆ ಹನುಮಂತನ ಭಕ್ತಿ ಬೇಕು. ಇಬ್ಬರೂ ಅವಿಚ್ಛಿನ್ನ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪ್ರಾಣತತ್ವ ಬ್ರಹ್ಮತತ್ವ ಒಂದು ತತ್ವ ಇಲ್ದಿದ್ರೂ ನಮಗೆ ಸಾಧನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.
ನಾವೇನು ಮಾಡ್ತೀವಿ? ಎಲ್ಲ ದೇವರನ್ನು ಮುಗಿತೀವಿ, ಕೈನು ಮುಗಿತೀವಿ, ಎಲ್ಲ ದೇವರನ್ನು. ನೀನೇ ಪರಮಾತ್ಮ, ನೀನೇ ಗಣಪತಿಗೂ ನೀನೇ ಪರಮಾತ್ಮ, ಅವನಿಗೂ ನೀನೇ ಪರಮಾತ್ಮ, ಇವನಿಗೂ ನೀನೇ ಹುಟ್ಟಿಸ್ತಿ, ನೀನೇ ಸಾಯಿಸ್ತಿ, ನೀನೇ ಮಾಡಿದೆ, ಎಲ್ಲ ಕೈ ಮುಗಿಯೋದು ಎಲ್ಲರಿಗೂ ಹೇಳ್ಬಿಡೋದು. ಅವ್ರೇನು ಮಾಡ್ತಾರೆ ದೇವತೆಗಳು? ಅವ್ರೇನು ಮಾಡ್ತಾರೆ? ಅವ್ರಿಗೆ ಗೊತ್ತು ತನ್ನಲ್ಲಿರುವ ಪರಮಾತ್ಮ ಮಾಡ್ತಾನೆ ಅಂತ. ಅವ್ರೇನು ಮಾಡ್ತಾರೆ? ಏನು ಮಾಡಲ್ಲ, ಅಂತಾರೆ, ಸುಮ್ಮನೆ ಆಗ್ತಾರೆ ಅಷ್ಟೇ. ಏನು ಬೇಕೋ ಲೌಕಿಕವಾಗಿ ಅದನ್ನು ಸ್ವಲ್ಪ ಕೊಟ್ಬಿಟ್ಟು ಕೈ ಮುಗಿತಾರೆ. ಯಾಕೆಂದರೆ ಆ ಕೊಡುವ ಶಕ್ತಿನೂ ಅವ್ರಿಗಿಲ್ಲ. ಅವರು ಪರಮಾತ್ಮನೇ ಕೇಳಬೇಕು, ಅವನು ಕೊಡು ಅಂದರೆ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ. ಅವನ ಕೈ ಎತ್ತದ ಅವ್ರ ಕೈ ಎತ್ತು, ಅವನ ಕೈ ಎತ್ತಲಿಲ್ಲ ಅವ್ರ ಕೈ ಎತ್ತಲ್ಲ, ಅಷ್ಟೇ ಡಿಫ್ರೆನ್ಸು. ಬಿಂಬ ಪ್ರತಿಬಿಂಬ. ಭಗವಂತ ಬಿಂಬ, ಅವನ ಮುಖ್ಯ ಪ್ರತಿಬಿಂಬ ಮುಖ್ಯ ಪ್ರಾಣದೇವರು. ಅದರಲ್ಲಿ ಒಬ್ಬರಿಗಿಂತ ಉತ್ತಮರು ಅದಮರು ಅವರಿಗೆ ಉತ್ತಮರು, ಅವರಿಗಿಂತ ಅವ್ರಿಗೆ ಉತ್ತಮರು. ಹಾಗೆ ಮುಖ್ಯ ಪ್ರತಿಬಿಂಬ ಯಾರು? ಮುಖ್ಯ ಪ್ರಾಣದೇವರು. ಹಾಗೆ ನಾವು ತಿಳ್ಕೊಳ್ಬೇಕು ಭಗವಂತನನ್ನ. ಆಮೇಲೆ ಮಹೇಂದ್ರ ಪರ್ವತವನ್ನು ಭೂಮಿಯಿಂದ ತುಳಿದು ಅದಕ್ಕೆ ವಾಯುರಾಜರು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅವರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ತರಣಿರಿವ ಹನುಮಾನ್ ಪ್ರಾಪ ಲಂಕಾಂ ದಿದುಕ್ಷು ಧರಣಿತವತನೂಜಾಂ ನೈವ ಭೇತವ್ಯಮಂಬ ಇತಿ ಗದಿತಮಿವಾಂತಹ ಪ್ರಾಪಿತೋ ಭಾತಿ ಭೂಮೇಹೇ ಪವನಸ್ತ ಜವೇನ ಮಂದ ಮಹೇಂದ್ರಶೀಲ. ಮಹೇಂದ್ರ ಪರ್ವತ ಜಡ ಅಂತ ನಾವು ತಿಳ್ಕೊಬಾರ್ದ್ರಿ. ಅನುವ್ಯಾಖ್ಯಾನದಲ್ಲಿ ಬರುತ್ತೆ, ಮೃತಬ್ರವೀತ್ ಅಂತ ಬರುತ್ತೆ. ಮಣ್ಣು ಮಾತಾಡ್ತು, ನೀರು ಮಾತಾಡ್ತು. ಏನ್ರಿ ನೀವು ಕಟ್ಕತೆ ಹೇಳ್ತೀರಾ? ಮಣ್ಣೆಲ್ಲಾದರೂ ಮಾತಾಡತ್ತಾ, ನೀರೆಲ್ಲಾದರೂ ಮಾತಾಡತ್ತಾ ಅಂತ ಕೇಳಬಹುದು. ಅದಕ್ಕೆ ಆನಂದ ತೀರ್ಥರು ಬರೀತಾರೆ, ಟೀಕಾಚಾರ್ಯರು ಬರೀತಾರೆ, ಅಭಿಮಾನ್ಯಕರಣ ಅಂತ ಇದೆ ಒಂದು ನ್ಯಾಯಸೂತ್ರದಲ್ಲಿ, ಅಭಿಮನ್ಯಾಧಿಕರಣ ಅಂತ. ಅಭಿಮಾನಿಗಳು ಒಂದು ಪರ್ವತಕ್ಕಾಗಲಿ ಒಂದು ಐಟಾಗಲಿ ಯಾವುದೇ ಒಂದು ಜಡವಸ್ತುಗಳಿಗೆ ಅದರ ಅಭಿಮಾನಿ ದೇವತೆಗಳಿರ್ತಾರೆ, ಅವರು ಮಾತಾಡ್ತಾರೆ. ಒಂದು ಪರ್ವತ ಮಹೇಂದ್ರ ಪರ್ವತ ಅದರ ಅಭಿಮಾನಿ ದೇವತೆ. ಮಹೇಂದ್ರ ಪರ್ವತ ಅದರ ಅಭಿಮಾನಿ ದೇವತೆ. ಆ ಪರ್ವತವನ್ನು ಭೂಮಿಯಲ್ಲಿ ತುಳಿತಾನೆ. ಯಾಕೆ ಅಂತ ನೋಡಿ, ಸೀತಾದೇವಿ ಭೂಮಿಯ ಮಗಳು, ಭೂಮಿ ಜಲ. ಮಹೇಂದ್ರ ಪರ್ವತ ಭೂಮಿಯನ್ನು ತುಳಿದ್ರೆ ಏನಾಯ್ತು? ನಾವು ಯಾರಿಗಾದ್ರೂ ಸಮಾಧಾನ ಮಾಡಬೇಕು, ದುಃಖದಲ್ಲಿದ್ದಾರೆ ಅಂದರೆ ಕೈ ಮುಟ್ಟಿ ಮೈ ಮುಟ್ಟಿ ತಲೆ ಮುಟ್ಟಿ, ಇಲ್ಲಪ್ಪ ನಾನಿದ್ದೀನಿ, ನಾನು ನೋಡ್ಕೋತೀನಿ, ನಿನಗೆ ಏನು ಸಮಾಧಾನ ಹೇಳ್ತೀರಾ? ವಾಯುದೇವರು ಅದೇ ಮಾಡಿದ್ದು. ಸೀತೆ ಕಾಣದೆ ಆಗ 1 ವರ್ಷ ಆಗೋಯ್ತು, ದುಃಖ ಪಡಬೇಡ ಭೂಮಿ, ನಾನಿದ್ದೀನಿ, ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ವಾಯುದೇವರು ಸಮಾಧಾನ ಮಾಡ್ತಾರೋ ಅನ್ನುವಂತೆ ಮಹೇಂದ್ರ ಪರ್ವತ ಕೆಳಗೆ ಹೋಯ್ತು. ಇವೆಲ್ಲ ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಪರ್ವತ ಬಂತು ಕೆಳಗೆ ಹೋಯ್ತು ಅವೆಲ್ಲ ಅಲ್ಲ. ಹಾಗಾಗಿ ಮಹೇಂದ್ರ ಪರ್ವತವನ್ನು ಹೇಳುದು. ಆಮೇಲೆ ಸೀತೆಯ ಬಗ್ಗೆ ನಿನಗೆ ಚಿಂತೆ ಬೇಕಿಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಹಾಗೆ ಹೇಳಿದಾಗ ನೋಡಿ, ಇದರಲ್ಲಿ ಒಂದು ನಾವು ತಿಳ್ಕೊಳ್ಬೇಕು. ಯಾರೇ ಹೇಳಿದ್ರು ಕೂಡ ಸಮುದ್ರ ನೀ ದಾಟ್ತೀಯಾ ಅಂದರೆ ಯಾರೂ ನಾನು ದಾಟಲ್ಲ ಅಂತ ಹೇಳಲಿಲ್ಲ. ಒಂದು ಕಪ್ಪಿ ಹೇಳ್ತು ನಾನು 10 ಯೋಜನೆ ದಾಟ್ತೀನಿ, ಒಂದು ಕಪ್ಪಿ ಹೇಳ್ತು ನಾನು 50 ಯೋಜನೆ ದಾಟ್ತೀನಿ, ಒಂದು ಕಪ್ಪಿ ಹೇಳ್ತು ನಾನು 100 ಯೋಜನೆ ದಾಟ್ತೀನಿ. ಯಾರು ದಾಟಲ್ಲ ಅಂತ ಹೇಳಿಲ್ಲ, ದಾಟ್ಲಿಕ್ಕಾಗಲ್ಲ, ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ತೀನಿ ಅಂತಂದ್ರು. ಭಗವಂತ ಅದನ್ನೇ ಕೇಳಿದ್ರಿ, ನೀವು 100 ಯೋಜನೆ ಮಾಡಿ, ನೀನು 100 ಯೋಜನೆ ಹಾರುವಂತ ಅವ್ನಿಗೆ ಗೊತ್ತು ನಿನಗೆ ಆಗಲ್ಲ ಅಂತ. ನೀನೇನು ಮಾಡ್ತೀಯ? ನನಗೆ ಇಷ್ಟೇ ಆಗಲ್ಲ ಭಗವಂತ, ನನ್ನ ಯೋಗ್ಯತೆ ಇಷ್ಟೇ, ನಾನು ಇಷ್ಟರಲ್ಲಿ ನೀನು ಪೂಜೆ ಮಾಡ್ತೀನಿ ಅಂದರೆ ಭಗವಂತ ಹೊಡಿತಾನೆ. ಭಗವಂತ ಒಂದು ತುಳಸಿ ದಳ ಹಾಕಿದ್ರೆ ಹೊಡಿತಾನೆ. ಭಗವಂತ ಭಕ್ತಿಯಿಂದ ಒಂದು ತುಳಸಿ ದಳ ಹಾಕಿದರೆ, ಒಂದು ಪುಷ್ಪ ಹಾಕಿದ್ರೆ ಹೊಡಿತಾನೆ ಭಗವಂತ. ಅದೇ ನಿಮಗೆ ಕರುಣೆಯಿಂದ ನಿಮಗೆ ಕೋಟಿಗಟ್ಟಲೆ ಆಸ್ತಿ ಕೊಟ್ಬಿಟ್ಟಿದ್ದಾನೆ, ನಾನು ಒಂದು ತುಳಸಿ ದಳ ಹಾಕ್ತೀನಿ ಅಂತಂದರೆ ನೆಕ್ಸ್ಟ್ ತುಳಸಿ ದಳಕ್ಕೂ ಗತಿ ಇಲ್ಲದಾಗ ಮಾಡ್ತಾನೆ. ನಿಮ್ಮ ಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕಂಗೆ ಭಗವಂತ ಇಸ್ಬೋದು. ಏನಿಲ್ಲಪ್ಪ ನನಗೆ ಯೋಗ್ಯತೆಯೇ ಇಲ್ಲ, ಭಗವಂತ ಮನಸ್ಸಿಂದನೇ ನನಗೆ ನೈವೇದ್ಯ ಮಾಡ್ತೀನಿ ಅಂತಂದ್ರೆ ಅದನ್ನು ಭಗವಂತ ಸ್ವೀಕರಿಸ್ತಾನೆ. ಅವನಂತ ಕರುಣೆ ಯಾರಿದ್ದಾರೆ? ಏನು ಕೊಟ್ಟರು ಸ್ವೀಕರಿಸ್ತಾನೆ ಪರಮಾತ್ಮ. ಬೇರೆ ದೇವರಿಗೆಲ್ಲ ಒಂದೊಂದು ಇಂಥದ್ದು ಕೊಡಬೇಕು ಅಂತಾನೆ ಇರೋದು. ರುದ್ರದೇವರಿಗೆ ಬಿಲ್ವ ಪತ್ರ ಕೊಡಲೇಬೇಕು ಅಂತಿರೋದು. ಗಣಪತಿಗೆ ತುಳಸಿ ಏರಿಸಲೇಬಾರದು ಅಂತಾನೆ ಇರೋದು. ಗಣೇಶ ಹಬ್ಬ ಬಿಟ್ಬಿಟ್ಟು ಬೇರೆ ದಿವಸ ತುಳಸಿ ಏರಿಸಲಿಕ್ಕಾಗಲ್ಲ, ಗಣಪತಿಗೆ ಏರಿಸಬಾರ್ದು. ಹಾಗೆ ಇರಬೇಕಾದ್ರೆ ಭಗವಂತನಿಗೆ ಏನು ಕೊಟ್ಟರು ಇಸ್ಕೊಳ್ತಾನ್ರಿ ಅವನು? ಏನು ಕೊಟ್ಟರು ಇಸ್ಕೊಳ್ತಾನೆ? ಕರುಣೆ. ನಿನ್ನ ಮೇಲೆ ನನ್ನ ಕರುಣೆ ಅಪ್ಪ, ನೀನು ಉದ್ಧಾರ ಮಾಡ್ತೀನಿ ಅಂತಾನೆ. ಅವನ ಅಷ್ಟು ಕರುಣೆ ತೋರಿಸ್ಬೇಕಾದ್ರೆ ನಾವು ಭಗವಂತನ ಬಗ್ಗೆ ಜ್ಞಾನ ಇಲ್ಲದೇನೆ ಭಗವಂತನಿಗೆ ತಿರಸ್ಕಾರ ಮಾಡಿ ಹೋದರೆ ಭಗವಂತ ಏನು ಮಾಡ್ತಾನೆ? ಅಂದರೂ ನಮ್ಮನ್ನು ಈ ಮಟ್ಟಕ್ಕೆ ಕಾಪಾಡ್ತಾ ಇದ್ದಾನಲ್ಲ, ಉದ್ಧಾರ ಮಾಡ್ತಾನಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು ಭಗವಂತನ ಬಗ್ಗೆ. ಹಾಗೆ ಆವಾಗ ಅವನ ಮೇಲೆ ಹಾಡಿದಾಗ ಏನಾಯಿತು ಅಂತ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಚುಕ್ಷೋಭವಾರ್ಧನ ಪ್ರೇಯ ಉಚ ಶೀಘ್ರಂ
ಯಾದೋ ಗಣೈತ್ಸಾ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ ಚಿತ್ತೋರ್ಣವೇ ಗಿರುದಾಗಮದಸ್ಯ ಹೇತೋ. ಯಾವಾಗ ಹನುಮಂತ ಸೆಟೆದು ನಿಂತು ಹಾರಿದನು, ಅಲ್ಲಿ ಸುತ್ತಮುತ್ತಲಿದ್ದ ಮರಗಳೆಲ್ಲ ಬುಡ ಸಮೇತ ಕಿತ್ತು ಹಾರಲಿಕ್ಕೆ ಸ್ಟಾರ್ಟ್ ಮಾಡಿದವು ಒಮ್ಮೆಲೆ. ಹೇಗೆ ಲೆಕ್ಕ ಹಾಕಿ, ಈಗ ನಾವು ಒಂದು ಮರ ಒಂದು ಗಿಡ ಕಿತ್ಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಮಗೆ ಉದಾಹರಣೆ ಒಂದು ವೆಹಿಕಲ್ ಜೋರಾಗಿ ಹೋಗ್ತಂದ್ರೆ ಅದ್ರ ಹಿಂದೆ ಧೂಳಿದ್ದು ಧೂಳಿನ ಕಣಗಳು ಎಲ್ಲವೂ ಹೋಗ್ತವೆ ಜೊತೆಗೆ. ಆ ಗಾಳಿಗೆ ಅಭಿಮಾನಿ ಗಾಳಿ ದೇವರು ಅವನು ಹೋಗಬೇಕಾದ್ರೆ ಇಡೀ ಮರ ಗಿಡಗಳು ತುಂಬು ಕಿತ್ತು ಬೇರೆ ಸಮೇತ ಕಿತ್ಕೊಂಡು ಹಿಂದ್ಗಡೆ ಬಂದವು. ಎಷ್ಟೋ ದೂರ ಬಂದವು. ಅವು ಸಾಗರ ಕೂಡ ಅದನ್ನು ಅಲೆ ಹಚ್ಚಿಬಿಟ್ಟು ಜಲಚರಗಳು ಅವನು ಹಿಂಬಾಲಿಸಿ ಹೊರಟವು. ಆಮೇಲೆ ಒಂದು ಪರ್ವತ ಅವನ ಮೇಲೆ ಒಂದು ಇದ್ದಕ್ಕಿದ್ದ ಹಾಗೇನೆ ಸಮುದ್ರದ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತು ಪರ್ವತ. ಒಂದು ಪರ್ವತ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾವುದು ಅದು? ಆ ಪರ್ವತ ಯಾವುದು? ಆ ಪರ್ವತ ಮೈನಾಕ ಪರ್ವತ. ಮೈನಾಕ ಪರ್ವತ ಅನ್ನುವ ಪರ್ವತ. ಮೈನಾಕ ಪರ್ವತ ಏನು ಮಾಡ್ತು? ಮೈನಾಕ ಪರ್ವತ ಏನಾಗುತ್ತೆ ಅಂದರೆ, ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಚಿತ್ತೋರ್ಣವೇ ಸಮರ್ಥೋದ್ರಿತಾತ್ಮ ಪಕ್ಷ ಹೈಮೋಗಿರಿ ಪವನಜಸ್ತು ವಿಶ್ವಮಾರ್ಥಂ ಉದ್ಭಿದ್ಯ ವಾರ್ಧಮ ವರ್ಧನನೇಕ ಸಾನು. ಆ ಮೈನಾಕ ಪರ್ವತ ಯಾರು? ಶಾಲೋಹರಸ್ಯ ರುದ್ರದೇವರ ಭಾವಮೈದ್ನ ಮೈನಾಕ ಪರ್ವತ. ಪಾರ್ವತಿಯ ಸಹೋದರ. ಸುಮ್ಮನೆ ಮೈನಾಕ ಪರ್ವತ ಅಂತಲ್ಲ, ಅದು ರುದ್ರದೇವರ ಭಾವಮೈದ್ನ. ಅದು ಪಾರ್ವತಿಯ ಸಹೋದರ. ಏನದು? ಬಂಗಾರಮಯವಾದ ಪರ್ವತ. ಬಂಗಾರದ ಮಯ ಅದು ಪರ್ವತ. ಏನಾಗ್ತಾ ಇತ್ತು ಅಂದರೆ, ಮುಂಚೆ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು, ಪಕ್ಷಗಳಿತ್ತು ಪರ್ವತಗಳಿಗೆ. ಅವು ಎಲ್ಲೋ ಹಾರ್ತಿದ್ವು, ಎಲ್ಲೋ ಕೂಡ್ತಿದ್ವು. ಕೂತ ಭಾಗದಲ್ಲೆಲ್ಲ ಜನ ಸತ್ತೋಗ್ತಾ ಇತ್ತು. ಆವಾಗ ಎಲ್ಲ ದೇವತೆಗಳು ಇಂದ್ರದೇವರಿಗೆ ಹೇಳಿದರು, ನೋಡಪ್ಪ ಈ ಪರ್ವತಗಳ ಹಾವಳಿ ಭಾಳ ಆಗೋಗಿದೆ, ಇವು ರೆಕ್ಕೆಗಳಿದ್ದಾವೆ, ಇವು ಭಾಳ ಹಾರಾಡ್ತಾ ಇದ್ದರೆ ಪರ್ವತ ಏನು ಮಾಡಿದ್ರೆ ಇಂದ್ರದೇವ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕಟ್ ಮಾಡ್ತಾ ಹೋದ. ಈ ಮೈನಾಕ ಪರ್ವತ ಏನು ಮಾಡಿಬಿಡ್ತು? ವಾಯುದೇವರನ್ನು ಮೊರೆ ಹೋಗ. ವಾಯುದೇವ್ರನ್ನ ಮೊರೆ ಹೋದ. ವಾಯುದೇವರು ಎತ್ತ ಅವನ್ನ ಸಮುದ್ರದೊಳಗೆ ಹಾಕ್ಬಿಟ್ರು. ನೀನೇನು ಮಾಡಲ್ಲ, ಹೋಗಿ ನೀ ಇಲ್ಲೇ ಇರು. ವಾಯುದೇವರು ಹೇಗೆ ಸಮುದ್ರ ಇವನಿಗೆ ಮೇಲ್ಗಡೆ ಬಂದರೆ ಇಂದ್ರದೇವರು ಕರೀತಾರೆ ಅಂತ. ಇಂದ್ರದೇವರು ಇವ್ರ ಹತ್ರ ಬರಲ್ಲ. ಹಾಗಾಗಿ ಮೈನಾಕ ಪರ್ವತ ಕೆಳಗಡೆ ಇತ್ತು. ಆವಾಗ ದೇವತೆಗಳು ಹೇಳಿದರು, ಸಮುದ್ರ ರಾಜ ಹೇಳ್ದ, ವರುಣ ದೇವರು ಹೇಳಿದರು, ನೋಡಪ್ಪ ನಿನ್ನ ಉಳಿಸಿದವನಿದನಲ್ಲ ವಾಯುದೇವರ ಪುತ್ರ ಹನುಮಂತ ದೇವರು ಬಂದಿದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ, ಅವ್ರಿಗೆ ನೀನು ಸಹಾಯ ಮಾಡು, ಕೃತಜ್ಞನಾಗು, ನೀನು ಮೇಲೆ ಹೋಗಿ ಅವನಿಗೆ ವಿಶ್ರಮಿಸಲಿಕ್ಕೆ ದಾರಿ ಕೊಡು, ಜಾಗ ಕೊಡು ಅಂತ ಕೇಳಿದ್ರು. ಇಲ್ಲಿ ಬಹಳ ಚೆನ್ನಾಗಿ ಉಪನಿಷತ್ನಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಇವತ್ತೆಷ್ಟೋ ಅಷ್ಟು ಹೇಳಿಬಿಟ್ಟು ನಾಳೆ ಮುಂದುವರಿಸ್ತೀನಿ. ವಿಶ್ರಾಂತಿ ಯಾರಿಗೆ ಬೇಕು? ಶ್ರಮ ಇದ್ದವರಿಗೆ ವಿಶ್ರಾಂತಿ. ನಮಗೂ ತಗೊಂಡ್ರೆ ಏಕಾದಶಿ ಉಪವಾಸ ಮಾಡಿದರೆ ಶ್ರಮ. ಏಕಾದಶಿ ಬೆಳಿಗ್ಗೆಯಿಂದ ನಿರಾಹಾರ ಮಾಡಿದರೆ ರಾತ್ರಿ ಅವ್ರ ಮಗ ನೋಡ್ಲಿಕ್ಕಾಗಲ್ಲ. ಹೌದಾ? ಆದರೆ 2 ಏಕಾದಶಿ ಬಂತವರು ಮುಗಿದೇ ಹೋಯ್ತು, ನೋಡ್ಲಿಕ್ಕಾಗಲ್ಲ. ಏಕಾದಶಿ ಆಯ್ತಪ್ಪ, ಏಕಾದಶಿ ಇವತ್ತು ಭಾಳ ಸುಸ್ತು, ನನಗೆ ಏನು ಮಾಡ್ಲಿಕ್ಕಾಗಲ್ಲ, ಸರಿ. ಬೆಳಿಗ್ಗೆ ದ್ವಾದಶಿ ಆಯಿತು, ಊಟ ಆಯಿತು. ದ್ವಾದಶಿ ಊಟ ಸುಸ್ತಾಗಿ ಹೋಯ್ತ್ರಿ, ಈಗ ನಾನು ಮಲ್ಕೋಬೇಕು. ಊಟ ಮಾಡಿದ್ರೂ ಸುಸ್ತು, ಉಪವಾಸ ಇದ್ರೂ ಸುಸ್ತು, ಕೆಲಸ ಮಾಡಿದ್ರೂ ಸುಸ್ತು, ಕೆಲಸ ಮಾಡಲಿಲ್ಲ ಅಂದ್ರೂ ಸುಸ್ತು. ನಮ್ಮ ದೇಹನೇ ಸುಸ್ತು, ಈ ದೇಹದ ಸ್ವಭಾವನೇ ಸುಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡಿ ನಾವು ಮಲಗ್ತೀವಿ, ಮಲಗಿದ್ರೆ ಅಯ್ಯೋ ಮಲಗಿ ಸುಸ್ತಾಯಿತು, ಮಲಗಿ ಸುಸ್ತು. ಕೂತ್ಕೊಂಡ್ವಾ ಚೇರ್ ಮೇಲೆ ಕೂತ್ಕೊಂಡು ಸುಸ್ತಾಯಿತು, ಅದು ಸುಸ್ತು. ಪ್ರವಚನ ಕೇಳಿದ್ವಾ ಕೇಳಿ ಸುಸ್ತಾಯಿತು, ಅದು ಸುಸ್ತು. ನಮಗೆ ಹೇಳಿ ಸುಸ್ತಾಯಿತು, ಅದು ಸುಸ್ತು. ಓಡಾಡಿ ಸುಸ್ತಾಯಿತು, ಅಲ್ಲೂ ಸುಸ್ತು. ಹೋಗ್ಲಿ ದೇವ್ರ ಬಗ್ಗೆ ಹಾಡು ಕೇಳಿದ್ರ, ಬೇರೆ ಹಾಡು ಕೇಳ್ತೀರ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ದೇವ್ರ ಬಗ್ಗೆ ಹಾಡು ಕೇಳಿ ಸಾಕಾಗೋಗ್ಬಿಡ್ತಾರೆ, ಸುಸ್ತಾಗೋಯ್ತು. ಸ್ವಲ್ಪ ರೆಸ್ಟ್ ತೊಗೋತೀನಿ, ರೆಸ್ಟ್ ತೊಗೊಂಡು ಸುಸ್ತಾಯಿತು, ವಾಕ್ ಮಾಡ್ಕೊಂಬರ್ತೀನಿ. ನಮ್ಮ ಹಣೆ ಬಾರ ಹಿಂಗೆ. ವಿಶ್ರಾಂತಿ ಬೇಕಾಗಿರೋದು ನಮಗೆ. ನಾವೇನು ಕೆಲಸ ಮಾಡಲಿಲ್ಲ ಅಂದ್ರೂ ಸುಸ್ತು. ಕೆಲಸ ಮಾಡಿದ್ರೆ ಕೂತ್ಕೊಂಡಿಯಪ್ಪ ಏನು ನೋಡಿ ಬೆಳಿಗ್ಗೆಯಿಂದ ಹೇಳಿರಲ್ಲ, ಆರಾಮಾಗಿ ಕೂತಿರ್ತಾರೆ, ಕೂತು ಟಿ ವಿ ನೋಡ್ತಿದ್ದೆ. ಅಯ್ಯೋ ಏನು ಕೇಳಿ ಒಂಥರ ಮಕ ಮಾಡ್ಕೊಂಡು, ಏನಪ್ಪ ಸುಸ್ತಪ್ಪ, ನನಗೆ ಏನು ಮಾಡಿದೆ ಕೆಲಸ, ಏನು ಸುಡುಗಡೆ ಇಲ್ಲ.
ಸುಸ್ತು. ವಾಯುದೇವರಿಗೆ ಸುಸ್ತಲ್ಲಿಂದ ಬರಬೇಕ್ರಿ? ವಾಯುದೇವರಿಗೆ ಏನು ಸುಸ್ತು ಬರಬೇಕ್ರಿ? ಒಂದು ಉದಾಹರಣೆ ಹೇಳ್ಬೋದು ನಿಮಗೆ. ಲೌಕಿಕವಾಗಿ ಏನು ಬರ್ತಂದ್ರೆ, ನಮಗೆ ವಾಯುದೇವರಿಗೆ ವಿಶ್ರಾಂತಿ ಬೇಕು ಅಂತ ಅವರು ಏನಂದ್ರೆ ದೇವತೆಗಳಿಗೆ ಗೊತ್ತು ಅಂದ್ರೂ ವಾಯುದೇವರನ್ನ ಒಬ್ಬನು ಹೋಗಿ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಪ್ಪ ಅಂತ ಅವ್ರು ಪುಣ್ಯ ಕೊಡ್ತಾನೆ ದೇವರು. ಹೋಗು ನೀನು. ಈಗ ನಮಗೆ ಏನಾಗತ್ತೆ ಅಂದರೆ, ವಾಯುದೇವರು ನಮ್ಮಲ್ಲಿ ನಿಂತು ಬಿಟ್ಟು ಪ್ರತಿ ದಿವಸ 21,600 ಶ್ವಾಸ ಜಪಗಳನ್ನು ಪ್ರತಿಯೊಂದು ಜೀವಿಗಳಲ್ಲಿ ನಿಂತು ಮಾತಾಡಿ ಭಗವಂತನಿಗೆ ಅರ್ಪಿಸ್ತಾರೆ ಮಾಡಿ. 21,600 ಜಪಗಳು. ಜಪ ಒಂದೇ ಅಲ್ಲ, ಬಹಳ ಇದೆ. ಅರಿಗದಂಸದಲ್ಲಿ ಹೇಳಿದ್ದಾರೆ ಬಹಳ ಸೇವೆ ಇದೆ. ಅದರ ಮುಂದೆ ದೇವತೆಗಳಿಗೆ ಸ್ಪರ್ಧೆ ಬಂದಾಗ ಅದು ಬರುತ್ತೆ, ಅದನ್ನು ನಾಳೆ ಹೇಳ್ತೀನಿ. ಅವರು ಅಷ್ಟು ಸೇವೆ ಮಾಡ್ತಾರಲ್ಲ. ನಾವು ನೋಡಿ ನಾವೇನು ಮಾಡ್ತೀವಿ? ನಮ್ಗಳಿಗೇನಾಯಿತು, ಹೋಗ್ತೀರಾ ದೇವಸ್ಥಾನಕ್ಕೆ ಬರ್ತೀರಾ, ದೇವಸ್ಥಾನ ಮಠಗಳಿಗೆ ಬರ್ತೀರಾ, ಅಯ್ಯೋ ಇವತ್ತು ಗುರುವಾರ ಹೋಗಿದೆ, ಗುರುವಾರ ಹೋಗಿ ಸುಸ್ತಾಗ್ಬಿಟ್ಟಿದೆ, ಬೇಡ ಇವತ್ತೊಂದು ದಿವಸ ಬೇಡ. ಪ್ರವಚನ ಇವತ್ತು ದಿವಸ ಇದ್ದಿದ್ದೆ ಪ್ರವಚನ ನಮ್ಗೆ ಕೇಳಿ ಬೇಜಾಗಿದೆ, ಇವತ್ತೊಂದು ದಿವಸ ಮನೆಗೆ ಇರ್ತೀವಿ. ಊಟ ಮಾಡಿ ಬೇಜಾರಾಗಿದೆ, ಡಾಕ್ಟ್ರಿಗೆ ಕೇಳಿದ್ರೆ ಡಾಕ್ಟ್ರು ಊಟ ಮಾಡಿ ನಾಳೆ ಮಾಡಿ ಸತ್ಯ ಹೋಗ್ತೀಯಾ ಅಂತ ಒಂದು ದಿವಸ ಉಪವಾಸ ಇರ್ತೀನಿ ಅಂತ. ತಿಂದು ಸಾಕಾಗಿದೆ ಅಂತ ಉಪವಾಸ ಇರ್ತೀನಿ ಅಂತ ತಿಂದು ಸಾಕಾಗಿದೆ ಅಂತ ರೆಸ್ಟ್ ತಗೋತೀರ್ರಿ. ಹೌದಾ? ಪ್ರಾಣದೇವರಿಗೆ ರೆಸ್ಟ್ ಉಂಟೇನ್ರಿ? ನಾವು ಓಡಾಡಿ ಊರಿಗೆ ಹೋಗಿ ಸುಸ್ತಾಯಿತು, ಪ್ರವಚನ ಕೇಳಿ ಸುಸ್ತಾಯಿತು, ಹಾಡು ಹೇಳಿ ಸುಸ್ತಾಯಿತು. ನಮಗೆ ವಿಶ್ರಾಂತಿ ಬೇಕು ಅಂತ ಹೇಳ್ತಾರೆ. ಈಗ ಯಾರಾದರೂ ಇಲ್ಲಿ ಒಬ್ರು ಹೇಳಿ, ನನಗೆ ದಿವಸ ಉಸಿರಾಡಿ ಸುಸ್ತಾಯಿತು, 2 ನಿಮಿಷ ಉಸಿರು ನಿಲ್ಲಿಸ್ತೀನಿ ಅಂತ ಹೇಳ್ಬಿಡಿ ನೋಡೋಣ. 2 ನಿಮಿಷ ಉಸಿರು ನಿಲ್ಲಿಸಿದರೆ ಹರಿಶ್ಚಂದ್ರ ಘಾಟ್ ಕಾದಿರ್ತದೆ ಅಲ್ವಾ? 2 ನಿಮಿಷ ಉಸಿರು ನಿಲ್ಲಿಸಿದ್ರೆ ಕಾಯ್ತೀರಿ. ಆ ವಾಯುದೇವರು ನಮ್ಮಲ್ಲಿ ನಿಂತು ಬಿಟ್ಟು ಎಲ್ಲ ಜೀವಿಯಲ್ಲಿ ನಿಂತ್ಕೊಂಡು 21,600 ಜಪಗಳನ್ನು ಮಾಡಿಬಿಟ್ಟು ಅವರು ಪ್ರತಿ ಜೀವಿಗಳನ್ನು ಮಾಡಿಬಿಟ್ಟು ಭಗವಂತನ ಅಡಿಗೆ ಅರ್ಪಿಸ್ತಾರೆ. ಅವರು ನಮ್ಮ ದೇಹದಲ್ಲಿರುವ 72,000 ನಾಡಿಗಳು, ಬಲಗಡೆ 36,000 ನಾಡಿ, ಎಡಗಡೆ 36,000 ನಾಡಿ, ಒಂದು ಕಡೆ ಸ್ತ್ರೀ ನಾಡಿ, ಒಂದು ಕಡೆ ಪುರುಷ ನಾಡಿ. 72,000 ನಾಡಿಗಳಲ್ಲಿ 72,000 ರೂಪದಿಂದ ಪ್ರಾಣದೇವರಿರ್ತಾರೆ, ಅಟ್ಟೆ ರೂಪದಿಂದ ದೇವರಿರ್ತಾರೆ. ದಿವಸ ಮತ್ತೆ ಡಾಕ್ಟ್ರಿಗೆ ಹೋಗಿ ಕೇಳಬೇಡಿ 72,000 ನಾಡಿ, ಅವ್ರಿಗೆ ಒಂದು ನಾಡಿ ಬಿಟ್ಟು ಬೇರೆ ನಾಡಿ ಕಾಣಲ್ಲ ಅವ್ರಿಗೆ. ಆಮೇಲೆ ಮೈಯೆಲ್ಲ ಹರ್ಕೋಬೇಕಾಗತ್ತೆ. ಹಾಗೆ ಆ ನಾಡಿಗಳಲ್ಲಿ ಇದ್ದುಬಿಟ್ಟು ವಾಯುದೇವರು ಅಷ್ಟು ನಮ್ಮಲ್ಲಿ ಕೆಲಸ ಮಾಡಿಸ್ತಾರೆ. ವಾಯುದೇವರು ಕೈ ಎತ್ತಿ ನಮ್ಮಲ್ಲಿ ಇದ್ದುಬಿಟ್ಟು, ಕೈ ಎತ್ತಿದ್ರೆ ಕೈ ಎತ್ತಂಗೆ. ಈಗ ನಾವು ಒಂದು ಉದಾಹರಣೆ ಕೊಡ್ಬೋದು, ಬಿಂಬ. ಇದೊಂದು ಉದಾಹರಣೆ ಕೊಡ್ತೀನಿ, ಹರಿಕಥಾಮೃತದಲ್ಲಿ ಬರುತ್ತೆ. ಭಗವಂತ ಬಿಂಬ, ನಾವು ಪ್ರತಿಬಿಂಬ ಅಲ್ವಾ? ಭಗವಂತ ಬಿಂಬ, ನಾವು ಪ್ರತಿಬಿಂಬ. ನಾವು ಭಗವಂತ ಬಿಂಬ ಅಂದರೆ ನೀವು ಒಂದು ಕನ್ನಡಿ ತಗೊಳ್ಳಿ, ಕನ್ನಡಿನಲ್ಲಿ ಕಾಣೋದು ಪ್ರತಿಬಿಂಬ. ನೀವು ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿನಲ್ಲಿ ಪ್ರತಿಬಿಂಬಕ್ಕೆ ಅಲಂಕಾರ, ಅಥವಾ ಕನ್ನಡಿಗೆ ಅಲಂಕಾರ ಮಾಡಿದ್ರೆ ನಿಮ್ಮ ಮೇಲೆ ಬರುತ್ತಾ? ಇಲ್ಲ. ನೀವು ಕೈ ಎತ್ತಿದ್ರೆ ಕನ್ನಡಿ ಕೈ ಎತ್ತದು, ಕನ್ನಡಿನಲ್ಲಿ ಕೈ ಎತ್ತದು. ಅಕಸ್ಮಾತ್ ಇಮ್ಯಾಜಿನ್ ಮಾಡಿ, ನೀವು ಕೈ ಎತ್ತೇನೆ ಕನ್ನಡಿನಲ್ಲಿ ಕೈ ಎತ್ಬಿಟ್ರೆ ಅಯ್ಯೋ ಏನೋ ದೆವ್ವ ಬಂತು ಅಂತ ಹೊರಡ್ಬಿಡ್ತೀರ ಅಲ್ವಾ? ಹೌದಲ್ವ? ಭಗವಂತ ಪರಮಾತ್ಮ ನಮ್ಮಲ್ಲಿದ್ದು ಬಿಟ್ಟು ಪ್ರತಿಯೊಂದು ಕ್ರಿಯೆ ಮಾಡಿಸ್ತಾನಲ್ಲ, ಕ್ರಿಯೆ ಮಾಡಿಸ್ಬೇಕಾದ್ರೆ ಅವನ ಕರುಣೆ ಹೆಂಗೆ? ನಾನೀಗ ಮಾತಾಡ್ತೀನಿ ಅಂದರೆ ನನ್ನ ನಾಲಿಗೆನಲ್ಲಿ ಭಗವಂತ ನಿಂತು ಮಾತಾಡಿಸ್ತಿರ್ಬೇಕ್ರೆ, ಇಲ್ಲ ಅಂದ್ರೆ ನಾಲಿಗೆ ಹೋಯ್ತು ಅಂದ್ರೆ ನಾನು ಏನು ಮಾತಾಡ್ಲಿಕ್ಕಾಗಲ್ಲ, ಒಂದು ಕ್ಷಣ ಮಾತಾಡ್ಲಿಕ್ಕಾಗಲ್ಲ. ನೀವು ಕುತ್ಕೊಂಡು ಕೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಕಿವಿಯಲ್ಲಿ ಭಗವಂತ ಎದ್ದು ಬಿಟ್ಟು ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿ, ಆ ತತ್ವಗಳನ್ನು ನಾನು ಜಾಸ್ತಿ ಹೇಳಿಕ್ಕೆ ಹೋಗಲ್ಲ, ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ, ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಭಗವಂತ ನಿಮ್ಮ ಕಿವಿಯಲ್ಲಿ ನಿಂತು ಈ ಪುರಾಣದ ವಾಕ್ಯವನ್ನು ಕೇಳಿಸಿದ್ರೆ ಉಂಟು. ಅವನು ಸ್ವಲ್ಪ ಈ ಕಡೆ ಮಾಡ್ಕೊಂಡು ಹೋದ ಅಂದರೆ ಕಿವಿ ಕೇಳಲ್ಲ, ಏನು ಹೇಳಿದ್ರೋ ಗೊತ್ತಿಲ್ಲ, ಚೆನ್ನಾಗಿ ಹೇಳಿದ್ರು ಏನು ಹೇಳಿದ್ರು ಗೊತ್ತಿಲ್ಲ. ನಮ್ಮದು ಇಷ್ಟು ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಅವನು ಎತ್ತಿದರೆ ಉಂಟು ಕೈ, ನಾವು ಭಗವಂತ ಏನು ಕರುಣೆ ರೀ ಒಂದು. ಭಗವಂತನದಾಗಲಿ ವಾಯುದೇವರದಾಗಲಿ ಏನು ಪ್ರಾಣ ಅಪಾನ ವ್ಯಾನ 5 ರೂಪಗಳಲ್ಲಿದ್ದಾರೆ ಭಗವಂತ. 5 ರೂಪಗಳನ್ನು ಉಪನಿಷತ್ತಲ್ಲಿ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಏನೇನು ಯಾವ್ಯಾವ ದ್ವಾರದಲ್ಲಿ ಇರ್ತಾರೆ ವಾಯುದೇವರಂತ. ಆ ಭಗವಂತ ಎಷ್ಟು ಕರುಣೆಯಿಂದ ಇದ್ದಾನೆ. ವಾಯುದೇವರಿಗೆ ಏನು ಕರಿತೀವಿ? ಮಾತರ್ಮೇ ಮಾತರಿಶ್ವನ್ ಪಿತರ್ತಲಗರು, ಭ್ರಾತರಿಷ್ಟಾಪ್ತ ಬಂದು ನೀನೇ ಅಮ್ಮ, ನೀನೇ ನಮಗೆ ಅಮ್ಮ ಪ್ರಾಣದೇವರು. ಅವರ ಅಪ್ಪ ನಮಗೇನೋ ದೊಡ್ಡಮ್ಮ. ಈ ಅಮ್ಮ ಯಾರು? ನಮ್ಮಮ್ಮ ಇರ್ತಾರಲ್ಲ, ಈಗ ಅಮ್ಮಗಳಿರ್ತಾರೆ. ಈಗ ಅಮ್ಮ ಅನ್ನೋದೆಲ್ಲ ಬಿಡ್ರಿ, ಮಮ್ಮಿ ಅನ್ನೋದು. ಈಜಿಪ್ಟ್ನಲ್ಲಿ ದೇವುಗಳಿರ್ತಾವಲ್ಲ ಮಮ್ಮಿಗಳು, ಇವೇ ಮಮ್ಮಿಗಳು. ಈಗ ಅಮ್ಮ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಅಮ್ಮ ಅವಳೇನು ಮಾಡ್ತಾಳೆ? ಅಮ್ಮ ಮಗು ಇರತ್ತಪ್ಪ, ಮಗು ಇರುತ್ತೆ,
ಅದನ್ನು ಪಾಲನೆ, ಸಣ್ಣ ಮಗು ಪಾಲನೆ ಮಾಡ್ತಾಳೆ, ಅದು ಗಲೀಜು ಮಾಡುತ್ತೆ, ಅದನ್ನೆಲ್ಲ ಒರೆಸ್ತಾಳೆ, ಮಾಡ್ತಾಳೆ, ಬೇಜಾರು ಮಾಡ್ಕೊಳ್ಳಲ್ಲ. ಅಪ್ಪ ಬೇಜಾರು ಮಾಡ್ಕೊತಾನೆ. ಅಪ್ಪ ಮಗು ಗಲೀಜಾದರೆ ಅಮ್ಮ ಎಲ್ಲಿ ಅಂತ ಅಮ್ಮನ ಹತ್ರ ಕೊಡ್ತಾನೆ. ಅಮ್ಮ ಎಲ್ಲ ಅಲಂಕಾರ ಮಾಡಿಕೊಟ್ರು ಅಪ್ಪ ಇಸ್ಬೇಕು. ಅಮ್ಮ ಎಲ್ಲ ಮಾಡ್ತಾಳೆ, ಮಗುಗೆ ಮಾಡ್ತಾಳಲ್ಲ ಅಷ್ಟು ಏನು ಮಾಡ್ತಾಳೆ, 1 ವರ್ಷ ಮಾಡ್ತಾಳೆ, 2 ವರ್ಷ ಮಾಡ್ತಾಳೆ, 3 ವರ್ಷ ಮಾಡ್ತಾಳೆ. ಈಗ ನಿಮ್ಮಮ್ಮ ಮಾಡುಂಟು ಮಾಡ್ತಾರೆ ಇಲ್ಲ, 10 ವರ್ಷ ಅವ್ರಿಗೆ ಗ್ರಾಚಾರ ಕೆಟ್ಟಿತ್ತು, ಮಗ ಹಂಗಿದ್ದ, ಮಕ್ಕಳು ಹಂಗಿದ್ರು, ಮಾಡಲೇಬೇಕು. 10-20 ವರ್ಷ ಆಮೇಲೆ ಏನಂದ್ರೆ ನಾನಂತೂ ಮಾಡಲೇ, ನನ್ನ ಕೈಯಲ್ಲಿ ಆಗಲ್ಲ, ಈಗ ಯಾವ್ದಾರ ಒಂದು ನರ್ಸ್ನ ಇಟ್ಟುಬಿಡ್ತೀನಿ ಅಂತ ಮುಗಿದು. ಇದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿಯೊಂದರಲ್ಲಿಯೂ ಭಗವಂತ ಅಪಾನ ವಾಯು ಅಂತ ತಗೊಂಡ್ರೆ ನಮ್ಮಲ್ಲಿರುವ ಕಲ್ಮಶಗಳನ್ನೆಲ್ಲ ದಿವಸ ದಿವಸ ಹೊರಗಡೆ ಹಾಕ್ತಾನ್ರಿ ವಾಯುದೇವರು ಅಪಾನ ವಾಯು ರೂಪದಿಂದ. ಒಂದು ದಿವಸ ನಮಗೆ 1-2 ಮೋಷನ್ ಬಂದಾಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇಂಟೆನ್ಸಿವ್ ಕೇರ್ ಯೂನಿಟ್ಟು. ಅವ್ರಿಗೇನ್ರಿ ಕರ್ಮ, ವಾಯುದೇವರಿಗೆ ನಮ್ಮ ಮೇಲೆ ಕರುಣೆ, ಜೀವ ಉದ್ಧಾರ ಆಗ್ತಾನೆ. ಅಪಾನ ವಾಯು ನಮ್ಮ ಪ್ರತಿಯೊಂದು ಚೇಟಿ, ನಮ್ಮ ಮನೆಯಲ್ಲಿ ನಮ್ಮ ದೇಹದಲ್ಲಿರುವ ಮಲಗಳನ್ನೆಲ್ಲ ಹೊರಗೆ ಹಾಕ್ತಾನೆ ಭಗವಂತ. ನಮ್ಮ ಕೈಯಲ್ಲಿ ಕೈ ಇದ್ದು ನಮ್ಮನ್ನ ಕ್ಲೀನ್ ಮಾಡ್ತಾನೆ ಭಗವಂತ. ಯಾವಾಗ? ಈ ಜನ್ಮದಲ್ಲ, ಅನಂತ ಜನ್ಮಗಳಲ್ಲಿ, ಲಕ್ಷಾಂತರ ಜನ್ಮಗಳಲ್ಲಿ. ಈ ತಾಯಿ 1 ವರ್ಷ 2 ವರ್ಷ, ಈ ಜನ್ಮದಲ್ಲಿ ಈ ತಾಯಿ, ಮುಂದಿನ ಜನ್ಮದಲ್ಲಿ ಅವಳೆಲ್ಲ, ನಾವೆಲ್ಲ. ಅವಳು ಯಾವ ಪ್ರಾಣಿಯಾಗಿ ಹುಟ್ಟಿರ್ತಾಳೋ, ನಾವ್ಯಾವ ಪ್ರಾಣಿ ಹುಟ್ಟಿರ್ತೀವೋ. ಈಗ ಭಗವಂತ ಇಂಥ ಅನಂತ ಜನ್ಮದಲ್ಲಿ ನಮಗೆ ತಾಯಿಯಂತೆ ನಮ್ಮನ್ನೆಲ್ಲ ಸ್ವಚ್ಛ ಮಾಡಿ ಜ್ಞಾನ ಕೊಟ್ಟು ಮಾಡಿದಿರ್ತಾನಲ್ಲ ಭಗವಂತ. ಅವನು ಎಷ್ಟು ಕರುಣೆ ರೀ ಅವನಿಗೆ. ಒಂದು ದಿವಸ ಅವನು ಬೇಜಾರಪ್ಪ, ಇವನು ಮಲಮೂತ್ರ ಯಾವನ್ ಕ್ಲೀನ್ ಮಾಡ್ತಾರೆ, ಬೇಡ ಅಂತಾರೆ, ಕೈ ಹಿಂಗೆ ಇಟ್ಕೊಂಡಿದ್ದು ಹಿಂಗೆ. ದೇವ್ರ ಪೂಜೆ ಮಾಡ್ತಾರೆ, ಮಂಗಳಾರತಿ ಮಾಡ್ತಿದ್ರೆ ಮಂಗಳಾರತಿ ಕೈ ಹಿಂಗೇನೆ ಭಗವಂತ ಎತ್ತ ಅಂದ್ರೆ ಮುಗಿದೋಯ್ತು. ಸ್ಟ್ರೋಕ್ ಅನ್ನೋದೇ ನಾವು. ಹೀಗಿರ್ಬೇಕು ನಮ್ಮ ಪರಿಸ್ಥಿತಿ. ಇರಬೇಕಾದ್ರೆ ಭಗವಂತನ ಬಗ್ಗೆ ಆಗಲಿ, ವಾಯುದೇವರ ಬಗ್ಗೆ ಆಗಲಿ ನಾವು ಕರುಣೆ ಇಟ್ಟುಕೊಳ್ಬೇಕಲ್ವಾ. ಕರುಣೆ ಅಲ್ಲ, ಕೃತಜ್ಞತೆ ಇರಬೇಕಲ್ವಾ. ಅವರ ಕರುಣೆ ತೋರಿಸ್ತಾರಲ್ವ. ಯಾವ ತಾಯಿ ತಂದೆ ತೋರಿಸ್ತಾರೆ ಹೇಳಿ ಈ ಕರುಣೆನ? ಯಾವ ತಂದೆ ತಾಯಿನೂ ತೋರಿಸಲ್ಲ ಕರುಣೆನ. ಆ ಕರುಣೆನ ಭಗವಂತ ಅದಕ್ಕೆ ಹೇಳೋದು ಬ್ರಹ್ಮತತ್ವ ಪ್ರಾಣತತ್ವ ಎರಡನ್ನ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಒಂದು ತತ್ವ ಪ್ರಾಣತತ್ವ ಬಿಟ್ಟು ಬ್ರಹ್ಮತತ್ವವನ್ನು ಹಿಡಿತೀನಿ ಅಂದ್ರೆ ಆಗಲ್ಲ, ಬ್ರಹ್ಮತತ್ವವನ್ನು ಬಿಟ್ಟು ಪ್ರಾಣತತ್ವ ಹಿಡಿತೀನಿ ಅಂದ್ರೆ ಆಗಲ್ಲ. ಆ ಭಗವಂತನ ಸುಂದರ ಕಥೆ ಇದೆಯಲ್ಲ, ಆ ರಾಯಭಾರ ಮಾಡ್ತಾರಲ್ಲ ಪ್ರಾಣದೇವರು, ಆ ಪ್ರಾಣದೇವರಿಗೆ ವಿಶ್ರಾಂತಿ ಬೇಕಾ? ವಿಶ್ರಾಂತಿ ಪ್ರಾಣದೇವರಿಗೆ ಯಾಕೆ ಬೇಕು? ವಿಶ್ರಾಂತಿ ಪ್ರಾಣದೇವರಿಗೆ ಯಾಕೆ ಬೇಕು? ಈ ಪರ್ವತ ಏನೋ ಬರುತ್ತೆ ಪಾಪ, ಪರ್ವತ ಬಂದುಬಿಟ್ಟು ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದುಬಿಟ್ಟು ಪ್ರಾಣದೇವರಿಗೆ ಹೇಳುತ್ತೆ, ನೋಡು ನೀನು ನಿನ್ನ ತಂದೆ ನನಗೆ ಉಳಿಸಿದ್ದ ಇಂದ್ರದೇವರಿಂದ ನೀನು ನನ್ನಲ್ಲಿ ಬಂದು ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ಹಣ್ಣು ಕೊಡ್ತೀನಿ, ತಿನ್ಕೊಂಡು ಮುಂದೆ ಹೋಗು. ಭಾಳ ದೂರ ಇದೆ, ಯಾರೂ ಇಲ್ಲ ಇನ್ನು ನಿನಗೆ, ಅಲ್ಲಿ ಯಾರೂ ಸಿಗಲ್ಲ, ಯಾವ ಪರ್ವತನೂ ಸಿಗಲ್ಲ ರೆಸ್ಟ್ ಮಾಡಲಿಕ್ಕೆ, ನೀನು ಹೋಗು. ಹನುಮಂತ ದೇವರು ಏನು ಮಾಡ್ತಾರೆ? ನಿಸೀಮ ಬಲ ರೀ ಅವರಿಗೆ, ಶಮನೇ ಇಲ್ಲ ಅವರಿಗೆ. ವಿಶ್ರಾಂತಿ ಯಾಕೆ? ನಮಗೆ ವಿಶ್ರಾಂತಿ ತಗೊಂಡೇ ಶ್ರಮ ಅವ್ರಿಗೆ. ಅದಕ್ಕೆ ಪ್ರಾಣದೇವರು ಅದಕ್ಕೆ ಬರುತ್ತೆ, ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುತ್ತೆ, ಅದನ್ನು ಹೇಳ್ತೀನಂತೆ. ಆ ಮುಖ್ಯ ಪ್ರಾಣದೇವರು ವಿಶ್ರಾಂತಿ ಇಲ್ಲ ಅವರಿಗೆ, ಒಂದು ಕ್ಷಣನೂ ವಿಶ್ರಾಂತಿ ಇಲ್ಲ. ಅವರು ವಿಶ್ರಾಂತಿ ತಗೊಂಡ್ರು ಅಂದರೆ ಉಸಿರು ಬಂದಾಯಿತು ಅಂತ ಎಲ್ಲರದು ಬಂದಾಯಿತು ಅಂತ. ಹಾಗೆ ಪ್ರಾಣದೇವರಿಗೆ ವಿಶ್ರಾಂತಿ ಕೊಡ್ಲಿಕ್ಕೆ ಬಂದಾಗ ಒಬ್ಬರು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ರು ಪುಣ್ಯ. ಸಹಾಯ ಮಾಡ್ತೀವಿ, ಅವ್ರು ತಗೊಳ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಈ ನಿಮ್ಮ ಮನೆಗೆ ಯಾರೋ ಆಚಾರ ಬಂದಿರ್ತಾರಪ್ಪ, ಅವರೆಲ್ಲೂ ಊಟ ಮಾಡಲ್ಲ ಅಂತ ಕೇಳಿ, ಅವ್ರಿಗೇನು ನಮ್ಮ ಮನೇಲಿ ಊಟನೇ ಮಾಡಲ್ಲ, ಅವ್ರಿಗೇನು ಕೊಡಬೇಕು? ಸೊ ಹೋಯ್ತು. ನಮ್ಮ ಮನೆಗೆ ಊಟ ಮಾಡಿ ಅಂತ ಕರೆದ್ರೆ ಮಾಡಿಸ್ದಷ್ಟೇ ಪುಣ್ಯ. ಆ ಸೌಜನ್ಯ ಇರಬೇಕು. ಹಾಗಾಗಿ ಅವರ ದೊಡ್ಡವರು ಅವ್ರು ಬಂದಾಗ ಅವರಿಗೆ ಗೌರವ ಕೊಡಬೇಕು. ಇವ್ರು ಮೈನಾಕ ಪರ್ವತ ಹೇಳಿದ್ರು ಅವರಿಗೆ, ಅವ್ರೇನಂದ್ರು ಕರೆದ್ರು ಅವನಿಗೆ, ಇವ್ರು ಹಾಗೆ ಹೋಗ್ತಾ ಇದ್ರು, ಅವ್ರು ಕರೆದ್ರು. ಆಮೇಲೆ ಬಂದು ಹೇಳಕ್ಲು ಅವ್ರನ್ನ ಅಪ್ಕೊಂಡ್ಬಿಟ್ರು. ಯಾರು? ವಾಯುದೇವರು ಮೈನಾಕ ಪರ್ವತನ ಅಪ್ಕೊಂಡ್ಬಿಟ್ರು. ನಾವೇನು ಮಾಡ್ತೀವಿ ರೀ? ನಾವು ಒಂದು ಉದಾಹರಣೆ ಕೊಡ್ತೀವಿ. ಮತ್ತೆ ಬಂಗಾರದ ಪರ್ವತ ಅದು. ಬಂಗಾರದ ಪರ್ವತ ನಾವೆಲ್ಲರೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಚೂರು ಈಗಿನ ರೇಟಿಗೆ ಬಂಗಾರಕ್ಕೆ ಒಂದೆಲ್ಲ ತಣ್ಣಗಿನ ಕಡಿತಪ್ಪ ಅಂತಂದ್ರೆ ನಾವು ಬಂಗಾರ ಅಂತ ಬಗ್ತೀವಿ. ಬಂಗಾರದ ಪರ್ವತ ಸಿಕ್ಕಂದ್ರೆ ಸೀತನ್ ಬೇಕಾದ್ರೆ ರಾಮ ಹುಡುಕತಾನೆ, ಅವನ ಹೆಂಡತಿ ಕಳೆದಾಳೆ, ನನಗೆ ಬಂಗಾರ ಸಿಕ್ಕರೆ ಸಾಕು ಅಂತ ನಾವು ಹೋಗ್ತೀವಿ. ಅವ್ನು ಹುಡುಕೋತಾನೆ ಬೇಕಾರೆ ಅಂತ. ವಾಯುದೇವರು ಹೋದ್ರ ಬಂಗಾರ ಯಾಕೆ ಬೇಕಯ್ಯ? ಬಂಗಾರದ ಆಸೆ ಬೇಡ, ಮಣ್ಣೋದು ಬಂಗಾರದ ಆಸೆ ಬೇಡ. ಬಂಗಾರ ವರ್ಣ ಅಪ್ಪಟ ಬಂಗಾರ ಭಗವಂತ ಇರ್ಬೇಕಾದ್ರೆ ಬಂಗಾರ ಇಟ್ಕೊಂಡು ಏನು ಮಾಡ್ತೀರಾ? ಸ್ವರ್ಣ ಅಂದ್ರೆ ವೇದಗಳಂದ್ರೆ ಭಗವಂತನ
ಭಗವಂತನ ಬಗ್ಗೆ ತಿಳಿ ಹೇಳುವ ಜ್ಞಾನ ಅದೇ ಸ್ವರ್ಣ. ಸುವರ್ಣ, ಸುವರ್ಣ, ವರ್ಣ ಅಂದರೆ ಅಕ್ಷರ, ಸುವರ್ಣ ಒಳ್ಳೆಯ ಅಕ್ಷರ. ಒಳ್ಳೆಯ ಅಕ್ಷರ ಅಂದರೆ ಯಾವುದು? ಈ ಅಕ್ಷರ ಅಲ್ಲ, ಒಳಗಡೆ ದುಂಡಿಗೆ ಹ್ಯಾಂಡ್ ರೈಟಿಂಗ್ ಮಾಡ್ತೀನಿ ಆ ಅಕ್ಷರಗಳಲ್ಲ, ಭಗವಂತನ ಮಹಿಮೆಗಳನ್ನು ಹೇಳುವುದು. ಒಂದೊಂದು ಅಕ್ಷರಗಳು ಇಲ್ಲಿ ಹೇಳುವುದು ಭಗವಂತನ ರೂಪವನ್ನು ಇಡಿಸಬೇಕು. ನಮ್ಮ ಗುರುಗಳು ಹೇಳ್ತಿದ್ರು, ನೀನು ಎಷ್ಟೇ ಬಂದರೂ ನೀನು ಬುಕ್ ನೋಡಿ ಹೇಳು ಅಂತ. ಯಾಕೆ ಅಂದರೆ ಬುಕ್ ನೋಡಿ ಹೇಳಬೇಕಾದ್ರೆ ಒಂದೊಂದು ಅಕ್ಷರದಲ್ಲೂ ಭಗವಂತ ಇದ್ದಾನೆ ನೆನಪಿಟ್ಕೊಂಡು ಹೇಳು. ನೋಡ್ಕೊಳ್ಳದೆ ಹೇಳೋರಿಗೆ ನೆನಪಿಲ್ಲ ಅಂತ ನಾನು ಹೇಳಲ್ಲ. ಬಟ್ ಹೇಳಿದ್ದು ಗುರುಗಳು ಏನು ಹೇಳಿದ್ದು, ಒಂದೊಂದು ಅಕ್ಷರದಲ್ಲಿ ಪರಮಾತ್ಮನ ಚಿಂತನೆ ಮಾಡು, ಅಕ್ಷರ ನೋಡ್ಕೊಂಡು ಹೇಳು, ಬಂದಿದ್ರು ನೋಡು, ಭಗವಂತನ ಜ್ಞಾನ ಪಡ್ತು. ಭಗವಂತನ ಮಹಿಮೆ ಆದರೂ ಭಗವಂತನ ರೂಪ ಇದೆ ಅದರಲ್ಲಿ, ಅಕ್ಷರಾಕಾರದಲ್ಲಿ ಭಗವಂತ ರೂಪ ಇದ್ದಾನೆ. ಹಾಗಾಗಿ ನಾವು ಅವನು ವಿಶ್ರಾಂತಿ ತಗೊಳ್ಳಲ್ಲ. ಭಗವಂತ ಅವನು ಅಪ್ಕೊಳ್ತಾನೆ, ಆಮೇಲೆ ಹೋಗ್ತಾನೆ. ಆ ಮೈನಾಕ ಪರ್ವತ ಏನಾಗತ್ತೆ, ಆಮೇಲೆ ಅಲ್ಲಿ ಕೆಳಗಡೆ ಹೋಗುತ್ತೆ. ಆ ಕೆಳಗಡೆ ಹೋಗ್ಬೇಕಾದ್ರೆ ಏನಾಗತ್ತಪ್ಪ ಅಂತಂದರೆ ಅದಕ್ಕೆ ಕೆಳಗಡೆ ಹೋಗತ್ತೆ. ಆವಾಗ ಹನುಮಂತ ದೇವರು ಮುಂದೆ ಹೋಗ್ತಾರೆ ಅನ್ನೋ ವಿಷಯಗಳಿದೆ. ಮುಂದೆ ಇದೇ ಶ್ಲೋಕದಲ್ಲಿ ಉಪನಿಷತ್ನಲ್ಲಿ, ಬೃಹದಾರಣ್ಯಕ ಉಪನಿಷತ್ನಲ್ಲಿ, ಆಮೇಲೆ ಛಾಂದೋಗ್ಯ ಉಪನಿಷತ್ನಲ್ಲಿ ಏನು ಬರುತ್ತೆ, ಏನು ಸ್ಪರ್ಧೆ ನಡೆಯುತ್ತೆ, ವಾಯುದೇವರ ಮಹಿಮೆ ಹೇಗೆ ದೇವತೆಗಳು ಹೋಗ್ತಾರೆ, ಇಂದ್ರದೇವರು ಮೈನಾಕ ಪರ್ವತಕ್ಕೆ ಹತ್ರ ಏನು ಮಾತಾಡಿದರು, ಅದನ್ನೆಲ್ಲವನ್ನು ನಾಳೆಯ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಚಿಂತನೆಯನ್ನು ನಮ್ಮ ಗುರುವಂತರ್ಗತ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾಳ ಪಾಠ ಅಂತರ್ಗತ ಶ್ರೀ ರಾಮದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣ ಮಸ್ತು.